Hi guys, very good evening to you all. ಮತ್ತೆ ನಿಮ್ಮೆಲ್ಲರಿಗೂ ವೆರಾಂಡಾ ರೇಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ವೆರಿ ವಾರ್ಮ್ ವೆಲ್ಕಮ್. ಸೊ ಈಗಾಗಲೇ ಇವತ್ತು ಆಲ್ರೆಡಿ 12th ಅಲ್ಲ, 5 days ಆಗಿದೆ RRB PO ಮತ್ತು ಕ್ಲರ್ಕ್ ನೋಟಿಫಿಕೇಷನ್ ಓಪನ್ ಆಗಿ. ಹ್ಯಾವ್ ಯು ಗೈಸ್ ಅಪ್ಲೈಡ್ ಇಟ್? ಬೇಗ ಡಾಕ್ಯುಮೆಂಟೇಷನ್ ರೆಡಿ ಮಾಡ್ಕೊಳ್ಳಿ ಮತ್ತು ಆದಷ್ಟು ಬೇಗ ಆದರೆ ಈ ವೀಕಲ್ಲೇ ಮುಗಿಸ್ಕೊಳ್ಳಿ. ಬಿಕಾಸ್ ಡು ನಾಟ್ ಕೀಪ್ ಇಟ್ ಅಂಟಿಲ್ ದ ಲಾಸ್ಟ್ ಡೇಟ್ವರೆಗೂ ವಿ ಡೋಂಟ್ ನೋ ವಾಟ್ ವುಡ್ ಬಿ ದ ಕಾನ್ಸಿಕ್ವೆನ್ಸಸ್. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಈ ಒಂದು ಪ್ರೊಸೀಜರ್ನ ಮುಗಿಸ್ಕೊಳ್ಳಿ. ಆ್ಯಂಡ್ ಯು ನೋ ದ್ಯಾಟ್ ಆಲ್ರೆಡಿ ಏಪ್ರಿಲ್ ನೀವು ನೋಟಿಫಿಕೇಷನ್ ಡೀಟೇಲ್ಡಾಗಿ ಓದಿದ್ರೆ ಆಗಸ್ಟಲ್ಲಿ ಟೆಂಟೇಟಿವ್ ಡೇಟ್ಸನ್ನು ಕೊಟ್ಟಿಲ್ಲ, ಬಟ್ ಆಗಸ್ಟಲ್ಲಿ ಪ್ರಿಲಿಮ್ಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ನಮಗೆ ಮೇನ್ಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ ನವೆಂಬರಲ್ಲಿ ಇಂಟರ್ವ್ಯೂ, ಡಿಸೆಂಬರ್ ಜಾನ್ವರಿ ಒಳಗೆ ಎಲ್ಲ ಫೈನಲ್ ರಿಸಲ್ಟ್ ಔಟ್ ಆಗಿರುತ್ತೆ ಆಫ್ RRB. ಆ್ಯಂಡ್ ಅಷ್ಟೇ ಅಲ್ಲ, ಟೆಂಟೇಟಿವ್ ಡೇಟ್ಸ್ ನೋಡಿದ್ರೆ IBPS ಕ್ಲರ್ಕ್ ಕೂಡ ಆಗಸ್ಟಲ್ಲಿ ಶೆಡ್ಯೂಲ್ ಆಗಿತ್ತು. ಸೊ ಅದರ್ ನೋಟಿಫಿಕೇಷನ್ ಬಂದರೂ ಬರ್ಬೋದು, ಬರ್ದಿರಾನೂ ಇರ್ಬೋದು. ಸೊ ಎಲ್ಲ ಎಕ್ಸಾಮ್ಸ್ ಬ್ಯಾಕ್ ಟು ಬ್ಯಾಕ್ ಇರುತ್ತೆ. ಆ್ಯಂಡ್ CHSL ಡೇಟ್ಸ್ ತುಂಬ ದೂರ ಇಲ್ಲ, ಡೇಟ್ಸ್ ಕೂಡ ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪ್ರೇಷನ್ಸ್. ಮತ್ತು CHSL ಆಲ್ಸೋ ಸೆಬಿ ಡೀಟೇಲ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಸೊ ಐ ಥಿಂಕ್ ಅದು ಆ ಎಕ್ಸಾಮ್ ಕೂಡ ತುಂಬ ಹತ್ತಿರ, ಜುಲೈಯಲ್ಲೇ ಡೇಟ್ಸ್ ಕೂಡ ಇದ್ದಾವೆ. ಸೊ ಯು ಗೈಸ್ ಮಸ್ಟ್ ಸ್ಟಾರ್ಟ್ ಸ್ಟಡಿಂಗ್ ವೆರಿ ಫಾಸ್ಟ್, ಯಾಕಂದರೆ ಇನ್ನಂತೂ ಟೈಮ್ ಇಲ್ಲ, ಬ್ಯಾಕ್ ಟು ಬ್ಯಾಕ್ ಪ್ರತಿಯೊಂದು ಎಕ್ಸಾಮ್ಸ್ ಬರುತ್ತೆ. ಸೊ ಈ ನಿಮ್ಮ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತಾನೆ ನಮ್ಮ ವೆರಾಂಡಾ ರೇಸ್ ಕಡೆಯಿಂದ ಪ್ರತಿದಿನ 4 ಗಂಟೆಯಿಂದ ಲೈವ್ ಸೆಷನ್ಸ್ ಇರುತ್ತೆ. ಈಗಾಗಲೇ ನೀವು ತುಂಬ ಜನ ಫಾಲೋ ಮಾಡ್ತಾ ಇದ್ದೀರಾ, ದಟ್ ಇಸ್ ವೆಲ್ ಆ್ಯಂಡ್ ಗುಡ್. ಐ ಹೋಪ್ ದಟ್ ಇಸ್ ಬೆನಿಫಿಟಿಂಗ್ ಯು ಆಲ್. ಸೊ ಬೇಸಿಕ್ಸಿಂದ ಅಡ್ವಾನ್ಸ್ವರೆಗೂ 60 days ಪ್ಲಾನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ವಿ ಆರ್ ಸ್ಟಿಲ್ ಇನ್ 12th ಡೇನಲ್ಲೇ ಇದ್ದೀವಿ. ಸೊ ಸ್ಟಿಲ್ ವಿ ಆರ್ ಇನ್ ದ ಬೇಸಿಕ್. ಸೊ ಬೇಸಿಕ್ ಮುಗ್ದಿದ ತಕ್ಷಣ ವಿ ವಿಲ್ ಸ್ಟಾರ್ಟ್ ವಿತ್ ಅವರ್ ಅಡ್ವಾನ್ಸ್ ಸ್ಟಡೀಸ್. ಓಕೆ, ನಾವು ಹಿಂದಿನ ಸೆಷನಲ್ಲಿ ವಿ ಹ್ಯಾಡ್ ಸ್ಟಡೀಡ್ ವಿತ್ ಅಡ್ವರ್ಬ್ನ 2 ಸೆಷನ್ಸ್ ನೋಡಿದ್ದೀವಿ. ಐ ಹೋಪ್ ಯು ಗೈಸ್ ಹ್ಯಾವ್ ವಾಚ್ಡ್ ಇಟ್. ನಿಮಗೆ ಅರ್ಥ ಆಗಿದೆ ಅಥವಾ ಅರ್ಥ ಆಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ನಾವು ಇನ್ನೊಂದು ಪಾರ್ಟ್ ಆಫ್ ಸ್ಪೀಚ್, ದಟ್ ಇಸ್ ಪ್ರೆಪೋಸಿಷನ್, ಇದನ್ನು ನೋಡೋಣ. ಸೊ ಪ್ರೆಪೋಸಿಷನ್ ಈಸ್ ಅಗೇನ್ ಇಂಪಾರ್ಟೆಂಟ್. ಇದು ಇಟ್ ಆಕ್ಟ್ಸ್ ಆಸ್ ಅ ಗೇಮ್ ಚೇಂಜರ್. ಇದರಿಂದ ನಮಗೆ ಕ್ವೆಶನ್ಸ್ ಬಂದರೂ ಬರ್ಬೋದು, ಬರ್ದಿರಾನೂ ಇರ್ಬೋದು. ಆದರೆ ಕ್ವೆಶನ್ಸ್ ಬಂದರೆ ಇಟ್ ವಿಲ್ ಬಿ ವೆರಿ ಇಂಪಾರ್ಟೆಂಟ್. ವಿಲ್ ಗೆಟ್ ಸ್ಟಕ್, ಆ ಥರ ಕ್ವೆಶನ್ಸ್ ಕೇಳ್ತಾರೆ ಈ ಒಂದು ಸೆಗ್ಮೆಂಟಿಂದ. ಸೊ ಫಸ್ಟ್ ಆಫ್ ಆಲ್, ಕ್ಯಾನ್ ಯು ಟೆಲ್ ಮೀ ವಾಟ್ ಇಸ್ ಪ್ರೆಪೋಸಿಷನ್? ಪ್ರೆಪೋಸಿಷನ್ ಅಂದರೆ ಏನು ಹೇಳ್ಬೋದಾ ನನಗೆ? ಇದರ ಅರ್ಥ, ಪ್ರೆಪೋಸಿಷನ್ ಅರ್ಥ ಏನು ಹೇಳ್ಬೋದಾ? ಸೊ ದ ವರ್ಡ್ ಇಟ್ ಸೆಲ್ಫ್ ಹಿಯರ್ ಇಟ್ ಸೇಸ್ ಪ್ರೀ. ಇಲ್ಲೇ ಇದೆಯಾ ಪ್ರೀ ಅಂತಂದರೆ ಏನು? ಹಿಯರ್ ಇಟ್ ಸೆಲ್ಫ್ ಪ್ರೀ ಅಂತಂದರೆ ಪ್ರೀ ಅಥವಾ ಪ್ರಿಫಿಕ್ಸ್ ಅಂತ ನಾನು ಹೇಳ್ಬೋದಾ? ಪ್ರೀ ಅಥವಾ ಪ್ರಿಫಿಕ್ಸ್ ಆಫ್ ವಾಟ್? ದಟ್ ಇಸ್, ಸಿ, ಯೂಶಲಿ preposition is something, it acts as a prefix. ಏನಕ್ಕೆ prefix ಅಂತಂದರೆ, ಅಥವಾ it also acts as a connector. ಕನೆಕ್ಟರ್ ಯಾರಿಗೆ? ನೌನ್ ಟು ನೌನ್ ಅಥವಾ ಪ್ರೊನೌನ್ to the other parts of speech, that is basically the object. Okay, so for example, I am in the studio, I am in the class. ನಾನು ಇದ್ದೀನಿ, ಎಲ್ಲಿದ್ದೀನಿ? ಸ್ಟುಡಿಯೋನಲ್ಲಿದ್ದೀನಿ. ನಾನು ಎಲ್ಲಿದ್ದೀನಿ? ಕ್ಲಾಸಲ್ಲಿದ್ದೀನಿ. ಓಕೆ, ಸೊ preposition is something which connects the noun or the pronoun to the rest of the sentence, that is object. ಸೊ noun ಅಥವಾ pronoun ಏನು ಕೆಲಸ ಮಾಡುತ್ತೆ ಅಂತ ಹೇಳೋದು ನನಗೆ verb, ರೈಟ್? ಸೊ noun ಅಥವಾ pronoun ನಂತರ ನನಗೆ ಬರೋದು verb. ವರ್ಬ್ ನಂತರ ವಿ ಗೆಟ್ ಟು ಸಿ ದ ಆಬ್ಜೆಕ್ಟ್. ವರ್ಬ್ ನಂತರ ಬರೋದಲ್ಲ ಆಬ್ಜೆಕ್ಟ್. ಸೊ ಆಬ್ಜೆಕ್ಟಲ್ಲಿ ಏನೇನಿರ್ಬೋದು? ವಿ ಹ್ಯಾವ್ ಸೀನ್ ದಟ್ ವಿ ಕ್ಯಾನ್ ಗೆಟ್ ಟು ಸಿ ಅಡ್ವರ್ಬ್, ಅಡ್ಜೆಕ್ಟಿವ್, ರೈಟ್? ಆಲ್ ದೀಸ್ ಥಿಂಗ್ಸ್. ಓಕೆ, ಈ ಅಡ್ವರ್ಬ್ ಅಡ್ಜೆಕ್ಟಿವ್ ಆದಮೇಲೆ ನೌನ್ ಇರುತ್ತೆ, ಅಡ್ಜೆಕ್ಟಿವ್ ನಂತರ ನೌನ್ ಇರುತ್ತೆ. ಆ್ಯಂಡ್ ಈ ನೌನು ಇಟ್ ಈಸ್ ನಥಿಂಗ್ ಬಟ್ ಆಬ್ಜೆಕ್ಟ್, ರೈಟ್? ದಿಸ್ ಇಸ್ ಅನ್ ಆಬ್ಜೆಕ್ಟ್. ನಾವು ಇನ್ ಬಿಟ್ವೀನ್ ಇಫ್ ದೇರ್ ಇಸ್ ಸಮಥಿಂಗ್ ಸಚ್ ಆಸ್ ಇನ್, ಆಟ್, ಟು, ಫ್ರಾಮ್, ವಿತ್, among, all these are examples of preposition. ಕ್ಲಿಯರ್? ಸೊ ಈ ಒಂದು ಪ್ರೆಪೊಸಿಷನ್ ನನಗೆ ಏನು ಮಾಡುತ್ತೆ? ನೌನ್ ಅಥವಾ ಪ್ರೊನೌನ್ನ ರಿಮೈನಿಂಗ್ ಬೇರೆ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಜೊತೆ ಕನೆಕ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಬೇಸಿಕಲಿ ಇಟ್ ಆಕ್ಟ್ಸ್ ಆಸ್ ಅ ಕನೆಕ್ಟರ್. ಕ್ಲಿಯರ್? ಸೊ ಲೆಟ್ ಅಸ್ ಸಿ, ಈ ಒಂದು ನೌನ್ಸ್, ಈ ಒಂದು ಪ್ರೆಪೊಸಿಷನ್ನ ಬಳಸೋದಕ್ಕೆ ಕೂಡ ಕೆಲವು ರೂಲ್ಸ್ ಇರುತ್ತೆ. ಅದನ್ನು ನಾನು ಎಲ್ಲಿ ಬಳಸಬೇಕು? ಕೆಲವೊಂದು ವರ್ಡ್ಸ್ ಜೊತೆ ನಾನು ಪ್ರೆಪೊಸಿಷನ್ ಬಳಸಲೇಬೇಕು, ಕೆಲವೊಂದಕ್ಕೆ ನಾನು ಬಳಸಬಾರ್ದು. ಸೊ ಎಲ್ಲಿ ಬಳಸಬೇಕು, ಎಲ್ಲಿ ಬಳಸಬಾರ್ದು, ಹಾಗೆ
ಸೇಮ್ ಮೀನಿಂಗ್ ಅರ್ಥ ಕೊಡೋ ಅಂತ ಕೆಲವು ವರ್ಡ್ಸ್ ಇರುತ್ತೆ. ಆ ವರ್ಡ್ಸ್ನ ನಾವು ಯಾವಾಗ ಬಳಸಬೇಕು, ಎಲ್ಲಿ ಬಳಸಬೇಕು ಅಂತ ನಾವು ಪ್ರೆಪೋಸಿಷನಲ್ಲಿ ಕಲಿಯೋಣ. ಇವತ್ತಿನ ಸೆಷನಲ್ಲಿ ವಿ ವಿಲ್ ಸ್ಟಡಿ ಅಬೌಟ್ ದ ರೂಲ್ಸ್ ಆಫ್ ದ ಪ್ರೆಪೋಸಿಷನ್, ಮೇಜರ್ ರೂಲ್ಸ್. ಪ್ರೆಪೋಸಿಷನ್ನ ನಾನು ಎಲ್ಲಿ ಪೊಸಿಷನ್ ಮಾಡಬೇಕು, ಎಂಥ ವರ್ಡ್ಸ್ ಜೊತೆ ಪೊಸಿಷನ್ ಮಾಡಬೇಕು, ಪ್ರೆಪೋಸಿಷನ್ ಆಬ್ಜೆಕ್ಟ್ ಯಾವ ಥರ ಇರುತ್ತೆ, ಇದು ಎಲ್ಲನೂ ಇವತ್ತಿನ ಸೆಷನಲ್ಲಿ ನೋಡೋಣ. ನಾಳಿನ ಸೆಷನಲ್ಲಿ ಕೆಲವು ಎಕ್ಸಾಂಪಲ್ಸ್, ಆಸ್ ಐ ಟೋಲ್ಡ್ ಯು, ಇನ್, ಆನ್, ಆಟ್, ಇಂಟು, ಸೊ ಈ ಥರ ಎಷ್ಟೊಂದು ಪ್ರೆಪೋಸಿಷನ್ಸ್ ಇರುತ್ತೆ, ರೈಟ್? ಈ ಎಲ್ಲ ಪ್ರೆಪೋಸಿಷನ್ನ ನಾನು ಎಲ್ಲಿ ಪೊಸಿಷನ್ ಮಾಡಬೇಕು, ಅದರ ಅರ್ಥ ಏನು, ಅದರ ತಕ್ಕಂತೆ ನಾನು ಯಾವ ಸೆಂಟೆನ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನ್ನೋದು ನಾಳಿನ ಸೆಷನಲ್ಲಿ ನೋಡೋಣ. ಕ್ಲಿಯರ್? ನಾವು ಮೂವಿಂಗ್ ಆನ್. ಸೊ ವಾಟ್ ಈಸ್ ಅ ಪ್ರೆಪೋಸಿಷನ್? ಆಸ್ ಐ ಟೋಲ್ಡ್ ಯು, preposition is something, okay, it indicates the relationship of noun, pronoun or noun phrase, okay, to the another word or phrase in a sentence. So noun athwa pronoun na baki sentence jote connect madodu preposition. Clear? So see, you can see some examples here. Okay, Sheena was, okay, now Sheena is a noun alva, hesaru. Sheena was again it is a verb, helping verb antive, in the kitchen, right? So Sheena was in antandre kitchen ಒಳಗಿದಾರಾ, so in is a preposition. So Sheena na kitchen ಗೆ ಯಾವ ರೀತಿ ಕನೆಕ್ಟ್ ಮಾಡ್ತಾ ಇದ್ದಾರೆ, noun is in the kitchen ಅದರ ರೀತಿ, so here it is connecting. Clear? Next, she slipped off the stairs. ಸೊ ಇವಾಗ ಇಲ್ಲಿ ಏನು ಕನೆಕ್ಟ್ ಆಗ್ತಾ ಇದೆ, ಈ ಸ್ಟೇರ್ಸ್ ಡೆಫಿನೆಟ್ಲಿ ಇಟ್ ಈಸ್ ಅನ್ ಆಬ್ಜೆಕ್ಟ್, ಇದನ್ನ ವರ್ಬ್ ಜೊತೆ ಕನೆಕ್ಟ್ ಆಗ್ತಿದೆಯಾ, ರೈಟ್? ಶಿ ಇಸ್ ಫೈನ್, ಶಿ ಇಸ್ ಅ ಪ್ರೋನೌನ್, ಬಟ್ ವಾಟ್ ಇಸ್ ಇಟ್? ಸ್ಲಿಪ್ಡ್. ಇದರಲ್ಲಿ ಪ್ರೋನೌನ್ ಯಾವುದು, ಪ್ರೆಪೋಸಿಷನ್ ಯಾವುದು? ಪ್ರೆಪೋಸಿಷನ್ ಇಸ್ ಆಫ್. ಓಕೆ, ಶಿ ಸ್ಲಿಪ್ಡ್ ಆಫ್ ದ ಸ್ಟೇರ್ಸ್. ಸ್ಟೇರ್ಸ್ ಅಂದರೆ ಮೆಟ್ಲಿಂದ ಜಾರಿ ಬಿದ್ರು, ಮೆಟ್ಲಿಂದ ಜಾರಿ ಬಿದ್ದಿದಲ್ವಾ, ಸೊ ದಿಸ್ ಇಸ್ ಆಫ್, ದಟ್ ಇಸ್ ಅ preposition. We are proud of our country. So again preposition ಯಾವುದು? ಆಫ್ ಇಸ್ ಅ ಪ್ರೆಪೋಸಿಷನ್. ಪ್ರೌಡ್ ಅಂತಂದರೆ ಹೆಮ್ಮೆ. ಯಾರ ಬಗ್ಗೆ ಹೆಮ್ಮೆ ಅಥವಾ ಯಾವುದ್ರ ಬಗ್ಗೆ ಹೆಮ್ಮೆ? ನನ್ನ ದೇಶದ ಬಗ್ಗೆ ಹೆಮ್ಮೆ. Clear? So that is what it is. So we can see that how each and everything, this is a pronoun, right? This is a pronoun. So ee ಒಂದು pronoun, okay, how the different things are connected to the other part of the sentence. ಅದು ಯಾವ ರೀತಿ ನಾವು ಕನೆಕ್ಟ್ ಮಾಡ್ತೀವಿ ಅಥವಾ ಯಾರ ಮುಖಾಂತರ ನಾವು ಕನೆಕ್ಟ್ ಮಾಡ್ತೀವಿ ಅಂದರೆ it is through preposition. Clear? Now the noun, and now you can see this. See, observe these two sentences. The book is on the table. ಇಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ, ಡೈರೆಕ್ಷನ್ ಕೊಡ್ತಾ ಇದ್ದೀನಿ. ಯಾವ ಥರ ಡೈರೆಕ್ಷನ್? ಬುಕ್ ಎಲ್ಲಿದೆ? ಟೇಬಲ್ ಮೇಲೆ ಇದೆ ಅಲ್ವಾ. ನೆಕ್ಸ್ಟ್, ಐ ಡಿಡ್ ನಾಟ್ ಟಾಕ್ ಟು. ಟು ಇಸ್ ಅ ಪ್ರೆಪೋಸಿಷನ್. ಯಾರ ಜೊತೆ ಮಾತಾಡಿಲ್ಲ? ಈ ಒಬ್ಬ ಹುಡುಗನ ಜೊತೆ ಮಾತಾಡಿಲ್ಲ, ಹಿಮ್. ಕರೆಕ್ಟ್? ಸಿ ನಾವ್ ಇಫ್ ಯು ಅಬ್ಸರ್ವ್, ಈ ಪ್ರೆಪೋಸಿಷನ್ಗೆ ಟೇಬಲ್ ಇಸ್ ಆಕ್ಟಿಂಗ್ ಆಸ್ ಅನ್ ಆಬ್ಜೆಕ್ಟ್, ರೈಟ್? ಆಬ್ಜೆಕ್ಟ್ ಅಂದರೆ ಈ ಒಂದು ಆಕ್ಷನ್ ಏನಿದೆ, ಆ ಒಂದು ಆಕ್ಷನ್ ಪಾಸ್ ಆನ್ ಆಗ್ತಿರೋದು ಟೇಬಲಿಗೆ. ಕರೆಕ್ಟ್? ಯಾವಾಗ ಮಾಡ್ತಿರೋ ಆಕ್ಷನ್ನು ಒಂದು ವಸ್ತುಗೆ ಪಾಸ್ ಆನ್ ಆಗ್ತಿದೆ ಅಥವಾ ಯಾವುದೋ ನೌನ್ಗೆ ಪಾಸ್ ಆನ್ ಆಗ್ತಿದೆ ಅಥವಾ ಪ್ರೊನೌನ್ಗೆ ಪಾಸ್ ಆನ್ ಆಗ್ತಿದೆ ಅಂದರೆ ದ್ಯಾಟ್ ವಿ ಕಾಲ್ ಇಟ್ ಆಸ್ ಅನ್ ಆಬ್ಜೆಕ್ಟ್. ಕರೆಕ್ಟ್? ಆ್ಯಂಡ್ ಹಿಯರ್ ಟು ಪಾಸ್ ಆನ್ ಆಗ್ತಿರೋದು ಯಾರಿಗೆ? ಹಿಮ್. ಇಟ್ ಈಸ್ ಪಾಸಿಂಗ್ ಆನ್ ಟು ಅ ಪ್ರೊನೌನ್. ಓಕೆ, ಸೊ ವಾಟ್ ಇಸ್ ಇಟ್? Usually we can use noun or pronoun to with the preposition in its accusative case. So accusative case ಅಂದರೆ ಯಾವಾಗ noun ಮತ್ತು pronoun preposition ಮಾಡ್ತಿರೋ ಆಕ್ಷನ್ನ ತಗೊಳ್ಳುತ್ತೋ ಅದನ್ನು ನಾನು accusative case ಅಂತ ಕರಿತೀನಿ. ಕ್ಲಿಯರ್? ಸೊ ಆನ್ ಟೇಬಲ್ ಇದು noun, ಹಿಮ್ ಇಸ್ ಅ ಪ್ರೋನೌನ್. ಓಕೆ, ಸೊ ನೌನ್ ಆ್ಯಂಡ್ ಪ್ರೋನೌನ್ ಏನು ಮಾಡ್ತಾ ಇದೆ? ಆ್ಯಕ್ಷನ್ನ ರಿಸೀವ್. ಯಾರ ಜೊತೆ ಮಾತಾಡ್ತಿಲ್ಲ? ಯಾರೋ ಒಬ್ಬ ಪ್ರೋನೌನ್ ಜೊತೆ. ದಿಸ್ ಇಸ್ ಅ ಪ್ರೋನೌನ್, ಹಿಮ್ ಇಸ್ ಅ ಪ್ರೋನೌನ್. ಅದ್ರ ಜೊತೆ ಮಾತಾಡ್ತಿಲ್ಲ. ಬುಕ್ ಎಲ್ಲಿದೆ? ಆನ್ ಟೇಬಲ್. ಓಕೆ, ಆನ್ ಅನ್ನೋ ಆ್ಯಕ್ಷನ್ ಎಲ್ಲಿ ಹೋಗ್ತಿದೆ? ಟೇಬಲ್ ಇಸ್ ರಿಸೀವಿಂಗ್. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಪ್ಲೇಸ್ ದ ಪ್ರೋನೌನ್ ಅಥವಾ ಪ್ರೋನೌನ್ ಮತ್ತು ಬೇರೆ ನೌನ್ ಅಥವಾ ಪ್ರೋನೌನ್ ಪ್ರೆಪೋಸಿಷನ್ ಜೊತೆ ನೌನ್ ಅಥವಾ ಪ್ರೋನೌನ್ನ ರಿಲೇಷನ್ಶಿಪ್ನ ನಾವು ಈ ರೀತಿ ಎಸ್ಟಾಬ್ಲಿಷ್ ಮಾಡ್ಬೋದು. ಓಕೆ, ಐ ಹೋಪ್ ಯು ಗೈಸ್ ಆರ್ ಫಾಲೋಯಿಂಗ್. ಇಟ್ಸ್ ನಾಟ್ ಕನ್ಫ್ಯೂಸಿಂಗ್ ಅಂತ ಅಂದ್ಕೊಳ್ತೀನಿ.
ಐ ಥಿಂಕ್ ಇಟ್ ಇಸ್ ಕ್ಲಿಯರ್. ಇಟ್ ಇಸ್ ಜಸ್ಟ್ ಸಿಂಪಲ್. ಪ್ರೊನೌನ್ ಪ್ರೆಪೋಸಿಷನ್ನ ಹೆಂಗೆ ನಾನು ಬೇರೆ ಆಬ್ಜೆಕ್ಟ್ಸ್ ಜೊತೆ ಕನೆಕ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಐಡೆಂಟಿಫಿಕೇಶನ್ ನಮಗೆ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಎರರ್ ಸ್ಪಾಟಿಂಗಲ್ಲಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಐ ನೀಡ್ ಟು ನೋ ಪ್ರೆಪೋಸಿಷನ್ನ ಹೆಂಗೆ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಥವಾ ಕನೆಕ್ಟ್ ಮಾಡ್ತಿರೋ ರೀತಿ ಹೆಂಗಿದೆ, ವೆದರ್ ಇಟ್ ಇಸ್ ಕರೆಕ್ಟ್ ಆರ್ ನಾಟ್. ಸೊ ಇವಾಗ ಪ್ರೆಪೋಸಿಷನ್ ಇದೆ ಅಂದರೆ ಅದರ ಆಬ್ಜೆಕ್ಟ್ನ ಕೂಡ ನಾನು ಐಡೆಂಟಿಫೈ ಮಾಡೋದು ಅಷ್ಟೇ ಮುಖ್ಯ ಆಗಿರುತ್ತೆ. ಆವಾಗ ಅಷ್ಟೇ ನಮಗೆ ಎರರ್ ಸ್ಪಾಟಿಂಗ್ ಅಥವಾ ಸೆಂಟೆನ್ಸ್ ಇಂಪ್ರೂವ್ಮೆಂಟಲ್ಲಿ ವಿ ಕ್ಯಾನ್ ಗೆಟ್ ಸಮ್ ಕ್ಲಾರಿಟಿ. ಕ್ಲಿಯರ್? Now, moving on to some more objects. ಬೇರೆ ಬೇರೆ ಆಬ್ಜೆಕ್ಟ್ಸ್ ಇವಾಗ ಪ್ರೆಪೋಸಿಷನ್ನಾಗೆ ನಾನು ಯೂಸ್ ಮಾಡಬೇಕು ಅಂದರೆ ಯಾವ ಥರದ ಆಬ್ಜೆಕ್ಟ್ಸ್ ಇರುತ್ತೆ ಅದನ್ನು ನಾನು ಹೆಂಗೆ ಯೂಸ್ ಮಾಡ್ಬೋದು ಅಂತ ನೋಡೋಣ. ಪ್ರೆಪೋಸಿಷನ್ ಬರೀ ಒಂದೇ ಆಬ್ಜೆಕ್ಟ್ ಅಲ್ಲ, ಮಲ್ಟಿಪಲ್ ಆಬ್ಜೆಕ್ಟ್ಸ್ ಕೂಡ ಇರ್ಬೋದು. ಐ ಗೇವ್ ಮನಿ ಟು ಇಸ್ ಅ ಪ್ರೆಪೋಸಿಷನ್. ಯಾರಿಗೆ ದುಡ್ಡು ಕೊಟ್ಟಿದ್ದೀನಿ? ರಿತು ಮತ್ತು ಅವಳ ಅಣ್ಣ. ಎರಡು ಆಬ್ಜೆಕ್ಟ್ ಇದೆಯಾ ಇಲ್ಲಿ? ರಿತು ಆ್ಯಂಡ್ ಹರ್ ಬ್ರದರ್. ದೆರ್ ಆರ್ 2 ಆಬ್ಜೆಕ್ಟ್ಸ್ ಫಾರ್ ಪ್ರೆಪೋಸಿಷನ್ ಅಲ್ವಾ? ಪ್ರೆಪೋಸಿಷನ್ ಯಾರಿಗೆ ದುಡ್ಡು ಕೊಟ್ಟೆ? ರಿತು ಮತ್ತು ಅವರ ಅಣ್ಣನಿಗೆ ದುಡ್ಡು ಕೊಟ್ಟೆ. ಸೊ ದೆರ್ ಆರ್ 2 ಆಬ್ಜೆಕ್ಟ್ಸ್ ಫಾರ್ ಪ್ರೆಪೋಸಿಷನ್. ಅಂದರೆ ದಿಸ್ 2 ರೆಫರ್ಸ್ ಟು ರಿತು ಆ್ಯಂಡ್ ಹರ್ ಬ್ರದರ್. ದಟ್ ಈಸ್ ದಿ ಆಬ್ಜೆಕ್ಟ್. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಆಬ್ಜೆಕ್ಟ್ ಅಂದರೆ ವಿಚ್ ರಿಸೀವ್ಸ್ ದಿ ಆಕ್ಷನ್. ಯಾರಿಗೆ ನಾನು ಹೇಳ್ತಾ ಇದ್ದೀನೋ ಅಥವಾ ಯಾರಿಗೆ ನನ್ನ ಕೆಲಸನ ಪಾಸ್ ಆನ್ ಮಾಡ್ತಿದ್ದೀನೋ ದಟ್ ಈಸ್ ಆಬ್ಜೆಕ್ಟ್. ಓಕೆ, ನೆಕ್ಸ್ಟ್ ಡಿಸ್ಟ್ರಿಬ್ಯೂಟ್ ದ ಮ್ಯಾಂಗೋಸ್ ಅಮಂಗ್ the. So now here it is among. Among is preposition here. Okay, I have not bold madilla idana, but among is the preposition. So mango na distribute. So now illi distribute the mangoes anta helidrene saaku, right? That is usually what do we say? Distribute the mangoes athwa I gave money. ಮುಂದೆ ನಾವು ಹೇಳಬೇಕು ಅಂದಾಗ this is something extra information ಅಂತ ಹೇಳ್ಬೋದಾ? So extra information ನಾನು ಶುರು ಮಾಡ್ತಾ ಇರೋದು preposition ಇಂದ. Now this preposition is to. 2ಗೆ ಆಬ್ಜೆಕ್ಟ್ ಯಾರಿಗೆ ದುಡ್ಡು ಕೊಟ್ಟೆ? ರಿತು ಮತ್ತು ಅವ್ರ ಅಣ್ಣನಿಗೆ. ಹಾಗೆ ಮ್ಯಾಂಗೋನ ಡಿಸ್ಟ್ರಿಬ್ಯೂಟ್ ಮಾಡಿ. ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು? ಅಮಂಗ್ ದ ಬಾಯ್ಸ್ ಆ್ಯಂಡ್ ದಿ ಗರ್ಲ್ಸ್. ಓಕೆ, ಸೊ ಅಮಂಗ್ ಅನ್ನೋ ಪ್ರೆಪೋಸಿಷನ್ಗೆ 2 ಆಬ್ಜೆಕ್ಟ್ ಇದೆ, ಅದು ಬಾಯ್ಸ್ ಮತ್ತು ಗರ್ಲ್ಸ್. ಕ್ಲಿಯರ್? ಸೊ ಪ್ರೆಪೋಸಿಷನ್ಗೆ 2 ಆಬ್ಜೆಕ್ಟ್ ಕೂಡ ಇರ್ಬೋದು. ಓಕೆ, ಇಟ್ ಕ್ಯಾನ್ ಆಲ್ಸೋ ಬಿ ಅ ಕ್ಲಾಸ್. ಕ್ಲಾಸ್ ಅಂತಂದರೆ ಏನು? ಕ್ಲಾಸ್ ಅಂತಂದರೆ ಇಟ್ ಇಸ್ ಸೆಟ್ ಆಫ್ ವರ್ಡ್ಸ್. ಇಟ್ ಇಸ್ ಸೆಟ್ ಆಫ್ ವರ್ಡ್ಸ್. ಆ ಒಂದು ಸೆಟ್ ಆಫ್ ವರ್ಡ್ಸ್ನ ನಾನು ಚೇಂಜ್ ಮಾಡೋಕ್ಕಾಗಲ್ಲ ಅಥವಾ ಅದ್ರ ಮಧ್ಯೆ ಏನು ತೋರಿಸೋದಕ್ಕೂ ಆಗಲ್ಲ. ಈ ಒಂದು ಸೆಟ್ ಅದನ್ನು ಹಾಗೆ ಪ್ಲೇಸ್ ಮಾಡಬೇಕು. ಕ್ಲಿಯರ್? ದಟ್ ಈಸ್ ಅ ಕ್ಲಾಸ್. ಬೈ ಇಟ್ ಸೆಲ್ಫ್, ಕ್ಲಾಸ್ ಬೈ ಇಟ್ ಸೆಲ್ಫ್ ವಿಲ್ ಬಿ ಕಂಪ್ಲೀಟ್. ಕ್ಲಿಯರ್? ವಾಟ್ ಶಿ ಡಿಡ್ ಫಾರ್ ಮೀ, ದಟ್ ಇಟ್ ಸೆಲ್ಫ್ ವಿಲ್ ಬಿ ಕಂಪ್ಲೀಟ್. ಆದರೆ ದ್ಯಾರ್ ಶುಡ್ ಬಿ ಸಮ್ ಸಪೋರ್ಟಿಂಗ್. ಇಲ್ಲ ಅಂತಂದರೆ ಅದು ಕಂಪ್ಲೀಟ್ ಸೆಂಟೆನ್ಸ್, ಮೀನಿಂಗ್ ಕಂಪ್ಲೀಟ್ ಆಗಿ ಕೊಡಲ್ಲ. ಆದರೆ ಬೈ ಇಟ್ ಸೆಲ್ಫ್, ದ ಸೆಂಟೆನ್ಸ್ ಬೈ ಇಟ್ ಸೆಲ್ಫ್ ವಿಲ್ ಬಿ ಕಂಪ್ಲೀಟ್. ಓಕೆ, ಮೀನಿಂಗ್ ಇನ್ಕಂಪ್ಲೀಟ್ ಇದ್ದರೂ ದ ಸೆಂಟೆನ್ಸ್ ಬೈ ಇಟ್ ಸೆಲ್ಫ್ ವಿಲ್ ಬಿ ಕಂಪ್ಲೀಟ್. ಕ್ಲಿಯರ್? ನೌ ಐ ವಾಸ್ ಪ್ಲೀಸ್ಡ್ ವಿತ್. ವಿತ್ ಇಸ್ ಅ ಪ್ರೆಪೋಸಿಷನ್. ಐ ವಾಸ್ ಪ್ಲೀಸ್ಡ್ ಅಂದರೆ ಸಾಕಲ್ವಾ? ಐ ವಾಸ್ ಪ್ಲೀಸ್ಡ್ ಅಂದರೆ ನಂಗೆ ಖುಷಿ ಆಗಿತ್ತು ಅಥವಾ ನನಗೆ ಸಂತೋಷ ಪಡಿಸಿದ್ರು, ದಟ್ ಈಸ್ ಪ್ಲೀಸಿಂಗ್. ಓಕೆ, ಐ ವಾಸ್ ಪ್ಲೀಸ್ಡ್ ಅಂದ್ರೂ ಆಯಿತು, ಬಟ್ ಐ ಆಮ್ ಗಿವಿಂಗ್ ಸಮ್ ಎಕ್ಸ್ಟ್ರಾ ಇನ್ಫಾರ್ಮೇಷನ್. ವಿತ್ ವಾಟ್ ವಾಸ್ ಐ ಪ್ಲೀಸ್ಡ್? ಐ ವಾಸ್ ಪ್ಲೀಸ್ಡ್ ವಿತ್ what she did for me. So usually navenantivi with what, this is not having a correct sentence, but this is a clause. You must understand that. Ee clause andre enu, the by itself it will be complete, but the complete meaning kodbeku andre na ಒಂದು sentence ಜೊತೆ ಕೊಡಬೇಕಾಗುತ್ತೆ. Okay, some clauses will be accepted even without sentence. Okay, now pay attention. So ನಾವೇನು ಹೇಳ್ತೀವಿ? ಸ್ಟೂಡೆಂಟ್ಸ್ ಯೂಶಲಿ ಕ್ಲಾಸಲ್ಲಿ ಹೇಳ್ತೀವಿ ಪೇ ಅಟೆನ್ಷನ್, ಆಲ್ ಆಫ್ ಯು ಪೇ ಅಟೆನ್ಷನ್ ಅಂತ ಹೇಳ್ತೀವಿ. ಸೊ ಬೈ ಇಟ್ ಸೆಲ್ಫ್ ಇಟ್ ಇಸ್ ಫೈನ್, ಬಟ್ ನಾನು ಸ್ವಲ್ಪ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಪೇ ಅಟೆನ್ಷನ್. ಏನಕ್ಕೆ ಅಟೆನ್ಷನ್ ಕೊಡಬೇಕು? ಟು ವಾಟ್ ಯೋರ್ ಪೇರೆಂಟ್ಸ್ ಸೇ. ಅಗೇನ್ ದಿಸ್ ಇಸ್ ಅ ಕ್ಲಾಸ್. ದಿಸ್ ಇಸ್ ಅ ಕ್ಲಾಸ್. ಓಕೆ, ಪೇ ಅಟೆನ್ಷನ್ ಟು ವಾಟ್ ಯೋರ್ parents say. That is what is it? Object of the preposition. This clause is the object of the preposition. Okay, next, adverbs of time and place. So adverb of time antandre enu? Here, there, adverb of place, right? Here, there, inside, outside, all these things are examples of adverb of time. Already now adverbs ಮಾಡಿದೀವಿ. We have also seen adverb of place, adverb of time, difference ಏನು, ಕೆಲವು ರೂಲ್ಸ್ ಹೆಂಗೆ ನಾವು ಫಾಲೋ ಮಾಡಬೇಕು. We have seen that. Okay, adverb of time such as yesterday, today, tomorrow, then. Okay, all these are examples of adverb of time. So ಈ ಎಲ್ಲ ಎಕ್ಸಾಂಪಲ್ಸು ನಾವು ಅಡ್ವರ್ಬ್ ಮಾಡೋ ಟೈಮಲ್ಲಿ ನೋಡಿದ್ದೀವಿ. ಸಪೋಸ್ ನೀವು ಆ ವಿಡಿಯೋ ನೋಡಿಲ್ಲ ಅಂದರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ. ಸೊ ಯು ಗೈಸ್ ಮಸ್ಟ್ ವಾಚ್ ದೋಸ್ ವಿಡಿಯೋಸ್. ಸೊ ಗ್ರಾಮರ್ನ ಫಸ್ಟಿಂದ ನೋಡಿದ್ರೆ ಅದು ನಿಮಗೆ ಹೆಲ್ಪ್ ಆಗುತ್ತೆ. ನಾವು ಎಷ್ಟೊಂದು ರೂಲ್ಸ್ ಡಿಸ್ಕಸ್ ಮಾಡಿದ್ದೀವಿ ಇಲ್ಲಿವರೆಗೂ, ಆ್ಯಂಡ್ ದೋಸ್ ಥಿಂಗ್ಸ್ ಆರ್ ದಿ ಏರಿಯಾಸ್ ವೇರ್ ದಿ ಕ್ವೆಶ್ಚನ್ಸ್ ಹ್ಯಾವ್ ಆಲ್ರೆಡಿ ಬೀನ್ ಆಸ್ಡ್. Okay, so you can, if you have not seen those videos, you can definitely see, but if you have to revise again also avaga kuda bekadre neevu aa videos nodbodu. That will also help you in revising.
ಓಕೆ ಸೊ ವಾಟ್ ಇಸ್ ಇಟ್ ಅಡ್ವರ್ಬ್ ಆಫ್ ಪ್ಲೇಸ್ ಆ್ಯಂಡ್ ಟೈಮ್. ಸೊ ಕೆಲವೊಮ್ಮೆ ಅಡ್ವರ್ಬ್ ಆಫ್ ಪ್ಲೇಸ್ ಮತ್ತು ಟೈಮ್ ಕೂಡ ಪ್ರಪೋಸಿಷನ್ಗೆ ಆಬ್ಜೆಕ್ಟ್ ಆಗ್ಬೋದು. ಹೆಂಗೆ ಆಗ್ಬೋದು? ಸಿ, ಐ ಡೋಂಟ್ ಲೈಕ್ ಟು ಗೋ, ಫ್ರಾಮ್ ಇಸ್ ಅ ಪ್ರಪೋಸಿಷನ್, ಫ್ರಾಮ್ ಹಿಯರ್ ಇಟ್ ಈಸ್ ಅಡ್ವರ್ಬ್ ಆಫ್ ಪ್ಲೇಸ್, ರೈಟ್? ಹಿಯರ್, ದೇರ್, this is all examples of adverb of place. She had written, by is a preposition, okay, by then. So then is adverb of time. So ಯಾವಾಗ ರಿಟರ್ನ್ ಆವಾಗಷ್ಟೇ ವಾಪಸ್ ಬಂದಿದ್ರು ಅಂತ ಅರ್ಥ. ಕ್ಲಿಯರ್? ಐ ಡೋಂಟ್ ಲೈಕ್ ಟು ಗೋ ಫ್ರಾಮ್ ಹಿಯರ್, ಇಲ್ಲಿಂದ ಹೋಗೋದಕ್ಕೆ ನನಗೆ ಇಷ್ಟ ಇಲ್ಲ. ಕ್ಲಿಯರ್? ಸೊ ದಟ್ ಈಸ್ ವಾಟ್ ಇಟ್ ಸೇಸ್. ಸೊ ಫ್ರಾಮ್ ಹಿಯರ್, go, by, then, these, ಈ ಬೈಗೆ then is acting as an objective, from ಗೆ here is acting as an object. Okay, so adverb of time and adverb of place can also be the objects of preposition. So ಮತ್ತೆ identifying the objects of prepositions ನಮಗೆ ಇಂಪಾರ್ಟೆಂಟ್ ಆಗೋದು ಎರರ್ ಸ್ಪಾಟಿಂಗ್ ಅಲ್ಲಿ. ನಾವು ದೊಡ್ಡ ಸೆಂಟೆನ್ಸ್ ಕೊಡ್ತಾರೆ, ಚಿಕ್ಕ ಸೆಂಟೆನ್ಸ್ ಯಾರು ಕೊಡಲ್ಲ ಎಕ್ಸಾಮಿನೇಷನ್ ಅಲ್ಲಿ. ದೊಡ್ಡ ಸೆಂಟೆನ್ಸ್ ಕೊಟ್ಟಾಗ ನಾವು ಪ್ರತಿಯೊಂದು ಸ್ಪೆಸಿಫಿಕ್ ಆಗಿ ಹುಡುಕಿದ್ರೆ ಅಷ್ಟೇ ನಮ್ಗೆ ಆನ್ಸರ್ ಸಿಗುತ್ತೆ. ವಾಟ್ ಹ್ಯಾಪನ್ಸ್ ಇಸ್ ಇನ್ ದಿ ಎಕ್ಸಾಮಿನೇಷನ್, ಎಲ್ಲ ಒಂದ್ಸತಿ ಸೆಂಟೆನ್ಸ್ ಓದಿದ್ರೆ ಎಲ್ಲ ಕರೆಕ್ಟ್ ಇದೆಯಲ್ಲ, ಇದ್ರಲ್ಲಿ ತಪ್ಪೇನು ಅಂತಾನೆ ನಮಗೆ ಅರ್ಥ ಆಗಲ್ಲ. ಸೊ ನಾವು ಆವಾಗ ಪೂರ್ತಿ ಸೆಂಟೆನ್ಸ್ನ ಓದಬಾರ್ದು, ಇಂಗ್ಲೀಷ್ ಬರುತ್ತೆ ಅನ್ನೋ ಕಾರಣಕ್ಕೆ ಓದಬಾರ್ದು, ತಪ್ಪು ಹುಡುಕೋ ಕಾರಣಕ್ಕೆ ಓದಬೇಕು. ದಟ್ ಈಸ್ ದಿ ಓನ್ಲಿ ವೇ ವೇರ್ ಯು ಕ್ಯಾನ್ ಗೆಟ್ ಮಾರ್ಕ್ಸ್ ಇನ್ ಎರರ್ ಸ್ಪಾಟಿಂಗ್. ಓಕೆ, ಆ್ಯಂಡ್ ತಪ್ಪು ನಾನು ಯಾವಾಗ ಹುಡುಕಕ್ಕೆ ಸಿಗ್ಬೋದು? ಯಾವಾಗ ನನಗೆ ಕಾನ್ಸೆಪ್ಟ್ಸ್ ಗೊತ್ತಿರುತ್ತೋ ಆವಾಗ. ಈ ಕೋರ್ ಕಾನ್ಸೆಪ್ಟ್, ಈ ಕೋರ್ ರೂಲ್ಸ್ ನಮಗೆ ಅರ್ಥ ಆಗಬೇಕು. ಆಬ್ಜೆಕ್ಟ್ನ ನಾನು ಹೆಂಗೆ ಐಡೆಂಟಿಫೈ ಮಾಡ್ತೀನಿ ಅನ್ನೋದು ಕೂಡ ನನಗೆ ಅರ್ಥ ಆಗಬೇಕು. ಸೊ ದೀಸ್ ಆರ್ ಇಂಪಾರ್ಟೆಂಟ್ ಏರಿಯಾಸ್, ಎಸ್ಪೆಷಲಿ ಎರರ್ ಸ್ಪಾಟಿಂಗ್, ದೀಸ್ ಆರ್ ದಿ ಇಂಪಾರ್ಟೆಂಟ್ ಏರಿಯಾಸ್. ಓಕೆ, now let us come to the positioning of preposition. See, always to ನಂತರ ನಾನು ಯಾವುದೇ ರೀತಿಯಾದ ING ಫಾರ್ಮ್ನ ಬಳಸ್ಕೂಡ್ದು. ಟು ನಂತರ, ಫಾರ್ ಎಕ್ಸಾಂಪಲ್, ಟು ಟಾಕಿಂಗ್, ನೋ, ಇಟ್ ಇಸ್ ಓನ್ಲಿ ಟು ಟಾಕ್. Okay, to talk, it is only to talk, it is only to speak. I cannot say to speaking. To nantara, to is a preposition, right? ಈ preposition to ನಂತರ ನಾನು ಯಾವುದೇ ಕಾರಣಕ್ಕೂ ING ಫಾರ್ಮ್, ವರ್ಬಿನ ING ಫಾರ್ಮ್ನ ಬಳಸಬಾರ್ದು. ಬಟ್ ದೆರ್ ಆರ್ ಸಮ್ ಎಕ್ಸೆಪ್ಷನಲ್ ವರ್ಡ್ಸ್, ಅದನ್ನು ನಾವು ವರ್ಬ್ ಮಾಡುವಾಗ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸೇ ಟು ಸ್ಮೋಕಿಂಗ್. Okay, to smoke. So it's not like that. There are different three forms of verbs. One gerund form, one infinite form, and the other is participle form. ಈ ಮೂರು ಫಾರ್ಮ್ ಅಲ್ಲಿ to ಬರೋದು we usually study in case of gerund form. So ಈ gerund form is nothing but ING, where I'm using verb plus ING. For example, smoking is injurious to health. So ಇಲ್ಲಿ smoking ಅನ್ನೋದು, yes, it is an action, but smoking is acting as a noun. ಓಕೆ, ಅದನ್ನು ನಾನು ಜೆರಂಡ್ ಅಂತ ಹೇಳ್ತೀನಿ. ಕ್ಲಿಯರ್? ಯಾವಾಗ ಒಂದು ವರ್ಬ್ನ ನಾನು ನೌನ್ ಥರ ಕನ್ಸಿಡರ್ ಮಾಡ್ತೀನೋ ಅದನ್ನು ಐ ಕಾಲ್ ಇಟ್ ಆಸ್ ಜೆರಂಡ್, ವಿ ಕಾಲ್ ಇಟ್ ಆಸ್ ಜೆರಂಡ್. ಸೊ ನಾವು how can I say that smoking is noun? Because see, smoking is a name of the habit, alva. It is not like for example, if I say I saw him smoking, andre ನಾನು ನೋಡಿದಾಗ ಅವನು ಏನು ಆಕ್ಷನ್ ಮಾಡ್ತಿದ್ದ, ಅವ್ನು ಸ್ಮೋಕ್ ಮಾಡ್ತಿದ್ದ. ಸೊ that is a verb. Now the action that a person is doing is a verb. But when I'm talking about his routine or his habit, such as smoking, swimming, so these are, they are name of a habit, that is a noun. Clear? So noun, ಯಾವಾಗ ವರ್ಬ್ನ ನಾನು ING ಫಾರ್ಮ್, ಅದು ಸ್ಪೆಷಲಿ ವೆನ್ ಐಮ್ ಯೂಸಿಂಗ್ ಇಟ್ ಆಸ್ ಅ ನೌನ್, ಓಕೆ, ಆವಾಗ ಐ ಕ್ಯಾನ್ ಯೂಸ್, ದಟ್ ಈಸ್ ವೆನ್ ಐ ಯೂಸ್ ಆರ್ ವಿ ಕಾಲ್ ಇಟ್ ಆಸ್ ಅ ಜೆರಂಡ್ ಫಾರ್ಮ್ ಆಫ್ ಅ ನೌನ್, ಜೆರಂಡ್ ಫಾರ್ಮ್ ಆಫ್ ಅ ವರ್ಬ್. ಓಕೆ, ಸೊ ಫೈನ್. Now, there are some exceptional words such as in addition to, in addition to. So ಈ ಥರ ವರ್ಡ್ಸ್ ಅಥವಾ in accordance to, ಈ ಥರ ಇದ್ದಾಗ after to I must use V1 form of ING. Okay, in addition to talking, she also dances, or she also dance. We can tell that. So in addition to performing, she also let's say sing, for example. Okay, so in addition to nantara we should always use V1 form of ING. Clear? So ಈ ಥರ ಎಕ್ಸೆಪ್ಷನಲ್ ವರ್ಡ್ಸ್ ಇರುತ್ತೆ. We will learn when we are doing verbs. ವರ್ಬ್ ಮಾಡುವಾಗ ಇದನ್ನು ಡೀಟೇಲ್ ಆಗಿ ಕಲಿಯೋಣ. ಬಟ್ ಫಾರ್ ನಾವ್, ಎಕ್ಸೆಪ್ಟ್ ಫಾರ್ ದೀಸ್ ಎಕ್ಸೆಪ್ಷನಲ್ ವರ್ಡ್ಸ್, ಯು ಶುಡ್ ಆಲ್ವೇಸ್ ನೋ ಟು ನಂತರ ನಾನು ಯಾವುದೇ ಕಾರಣಕ್ಕೂ V1 ಫಾರ್ಮ್ ಆಫ್ INGನ ಬಳಸಬಾರ್ದು. ಆ್ಯಂಡ್ V1 ಫಾರ್ಮ್ ಅಂತಂದರೆ ING ನಾನು ಯಾವತ್ತು ಐ ಕೆನಾಟ್ ಯೂಸ್ ಇಟ್ ಫಾರ್ V2 ಆರ್ V3 ಫಾರ್ಮ್. ಫಾರ್ ಎಕ್ಸಾಂಪಲ್,
Speak again, past tense is spoke, right? So this speak is V1 form and spoke is V2 form. So I can say speaking, I can't say spoking. There is no such word called spoking. So past tense ge yavaga verb past tense irutto avag yavattu nanu ing hakakagalla. Ing yavag hakodu andre when it is in present tense. Clear? So you should know that e to, other than to, preposition, this to is a preposition. ಈ to ನಂತರ ನಾನು ಯಾವುದೇ ಕಾರಣಕ್ಕೂ ing ಫಾರ್ಮ್ನ ಹಾಕಲೇಬಾರ್ದು. ಕ್ಲಿಯರ್? ಫಸ್ಟ್ ವರ್ಡ್. ಸಿ ಈ ಒಂದು ಏರಿಯಾಯಿಂದ ತುಂಬ ಸತಿ ಕ್ವೆಶನ್ಸ್ ಬಂದಿದೆ. ಈ ಒಂದು ಏರಿಯಾ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪೇ ಅಟೆನ್ಷನ್ ಟು ದಿಸ್. ಕ್ಲಿಯರ್? ಈ ಒಂದು ಏರಿಯಾಯಿಂದ ತುಂಬ ಸತಿ ಕ್ವೆಶನ್ಸ್ ಬಂದಿದೆ. ಸೊ ಟು ನಂತರ ಇದೇ, ದಿಸ್ ಇಸ್ ದ ಸೇಮ್ ಥಿಂಗ್ ದಟ್ ವಾಸ್ ಆಸ್ಡ್. ಟು ನಂತರ ing ಫಾರ್ಮ್ ಬಳಸಬಾರ್ದು. ಆದರೆ ಪ್ರೆಪೋಸಿಷನ್, ಯಾವುದೇ ಪ್ರೆಪೋಸಿಷನ್ ಆಗಲಿ, ಪ್ರೆಪೋಸಿಷನ್ ನಂತರ ಬರುವಂಥ ವರ್ಬ್ಸು ಯಾವಾಗೂ ing ಫಾರ್ಮಲ್ಲೇ ಇರಬೇಕು. ಓಕೆ, ಬಟ್ ಎಕ್ಸೆಪ್ಷನ್ ಇಸ್ ಟು ಮಾತ್ರ, ಟು ನಂತರ ಮಾತ್ರ ಯಾವತ್ತೂ ನಾನು ಬಳಸಬೇಕಾಗಿರೋದು V1 ಫಾರ್ಮ್ ಆಫ್ V1 ಅಷ್ಟೇ, V1 ಫಾರ್ಮ್, ದಟ್ ಈಸ್ ಟು ಸ್ಪೀಕ್, ಟು ಟಾಕ್, ಟು ವಾಕ್, ಟು ಡಾನ್ಸ್, ಟು ಸಿಂಗ್. ಕ್ಲಿಯರ್? ಆದರೆ ಬೇರೆ ಪ್ರೆಪೋಸಿಷನ್ಸ್ ಇದ್ದಾಗ ಅದ್ರ ನಂತರ ಬರುವಂಥ ವರ್ಬ್ ಏನಿದೆ, ಇಟ್ ಶುಡ್ ಆಲ್ವೇಸ್ ಬಿ ಇನ್ ing ಫಾರ್ಮ್. Clear? I am confident of winning her love. She does not believe in wasting time. She insisted on going to Pune. So, ee area inda tumba sati questions bandide. So, you guys must pay attention to it. Okay? I hope this is clear. So, you see, this is what is gerund form. They have already. Gerund form antandre, see, it is definitely a verb. Verb na nan yavaga noun ತರ ಬಳಸ್ತೀನೋ ಆವಾಗ we call it as a gerund form. When a verb is used like a verb or an adjective, then we call it as a participle. ಈ ಎರಡು ವ್ಯತ್ಯಾಸ. ಇದನ್ನ ನಾವು nouns ಮಾಡುವಾಗ ಇನ್ ಡೀಟೇಲ್ಡ್ ಆಗಿ ನೋಡೋಣ, ಯಾಕಂದ್ರೆ that is also very very important. ಎಕ್ಸಾಮಿನೇಷನ್ ಅಲ್ಲಿ ಬರುವಂತ ಕ್ವೆಶ್ಚನ್ಸ್ ಅವೆಲ್ಲ. Okay, so this is, so what is it? They are placed after preposition other than to. They should be in gerund form. Gerund andre ing form. See, this will actually be noun. Okay, this will actually be noun. Okay, fine. So I am confident of winning her love. She does not believe in wasting time. She insisted on going to Pune. Clear? Now, moving on to the next one. Some more rules. Okay. So now, see, ಯಾವ ಪ್ರೊನೌನ್ ಅಂತ ಬಂದಾಗ ಯೂಶಲಿ ಕ್ವೆಶ್ಚನಿಂಗ್ ಅಲ್ಲಿ ಯು ಕ್ಯಾನ್ ಯೂಸ್ ದಿಸ್ ಇನ್ ಕ್ವೆಶ್ಚನ್ ಟ್ಯಾಕ್ಸ್. SSC ನಲ್ಲಿ ಕೇಳ್ಬೋದು ಇದನ್ನ, ಕ್ವೆಶ್ಚನ್ ಟ್ಯಾಕ್ಸ್ ಆಗಿ SSC ನಲ್ಲಿ ಕೇಳ್ಬೋದು. ಸಿ ಯಾವಾಗ ಪ್ರೊನೌನ್ಸ್ ಇರುತ್ತೋ, ಇಂಟರೋಗೇಟಿವ್ ಪ್ರೊನೌನ್ ವಿ ಹ್ಯಾವ್ ಸೀನ್. ಇಂಟರೋಗೇಟಿವ್ ಪ್ರೊನೌನ್ ಅಂದರೆ ಸಚ್ ಆಸ್ ವಾಟ್, ಹೂ, ವಿಚ್, ಹೌ. ಯಾವಾಗ ನನಗೆ ಆನ್ಸರಲ್ಲಿ ಪ್ರೊನೌನ್ ಬರುತ್ತೋ ಅದನ್ನು ನಾನು ಇಂಟರೋಗೇಟಿವ್ ಪ್ರೊನೌನ್ ಅಂತ ಕರಿತೀನಿ. ರೈಟ್? ಯಾವಾಗ ನಾನು ಈ ಥರ ಇಂಟರೋಗೇಟಿವ್ ಪ್ರೊನೌನ್ ಬಳಸ್ತೀನೋ ಆವಾಗ ದ ಪ್ರಪೋಸಿಷನ್ ಮಸ್ಟ್ ಆಲ್ವೇಸ್ ಬಿ ಇನ್ ದಿ ಎಂಡ್. ಫಾರ್ ಎಕ್ಸಾಂಪಲ್, ಟು ಹೂಮ್ ಆರ್ ಯು ಟಾಕಿಂಗ್? ಓಕೆ, ಇದರ ಅರ್ಥ ಏನು? ಯಾರ ಜೊತೆ ಮಾತಾಡ್ತಿದ್ಯಾ ಅಂತ. ಬಟ್ ಇಲ್ಲಿ ಹೂಮ್ ಅಂತ ಕೇಳ್ತಾ ಇದ್ದಾರಾ? whom we have seen it is example of interrogative pronoun. So ee tara iddaga, and this is applicable only for pronoun. Elladukku apply ಮಾಡಬೇಡಿ, ಎಲ್ಲ ಕ್ವೆಶ್ಚನ್ಸ್ ಗೂ ಇದು ಇಂಪ್ಲೈ ಆಗಲ್ಲ. ಓಕೆ, ಬರೀ ಪ್ರೊನೌನ್ಸ್ ಗೆ ಮಾತ್ರ ಇದು ನಾವು ಬಳಸಬಹುದು ಇಂಟರೋಗೇಟಿವ್ ಪ್ರೊನೌನ್ ಬಂದಾಗ. ನಾವು ಇದನ್ನ ಕರೆಕ್ಟ್ ಫಾರ್ಮ್ ಆಗಿ ನಾನು ಹೆಂಗೆ ಬರಿಬೋದು ಅಂದರೆ, ಈ ಟು ಏನಿದೆ ದಿಸ್ ವಿಲ್ ಗೋ ಟು ದಿ ಎಂಡ್. Okay, it will go to the end. What will be the answer? Who ಅಥವಾ whom ನಾನು ಎರಡು ಬಳಸಬಹುದು, ಎರಡು ಕರೆಕ್ಟ್ ಇರುತ್ತೆ. Are you talking to? So verb ನಂತರ ನಾನು preposition ಬಳಸ್ತೀನಿ. ಯಾವಾಗ? Whenever I am using interrogative pronoun. Okay, ಯಾವಾಗ object is in the interrogative pronoun, ಆವಾಗ this is the structure that I must always follow. Clear? See, about what are you talking? ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಸೊ ಹಿಯರ್ ಅಗೇನ್ ವಾಟ್ ಇಟ್ ಇಸ್ ಯೂಸ್ಡ್ ಆಸ್ ಅ ಇಂಟರೋಗೇಟಿವ್ ಪ್ರೊನೌನ್. ಸೊ ಇಂಟರೋಗೇಟಿವ್ ಪ್ರೊನೌನ್ ಆಗಿ ಬಳಸುವಾಗ ಈ ಅಬೌಟ್ ಏನಿದೆ ಇಟ್ ಶುಡ್ ಗೋ ಇನ್ ದಿ ಎಂಡ್, ಅಂದರೆ ವರ್ಬ್ ನಂತರ ಬರಬೇಕು. ಸೊ ವಾಟ್ ಆರ್ ಯು ಟಾಕಿಂಗ್ ಅಬೌಟ್? ಕ್ಲಿಯರ್? ನೆಕ್ಸ್ಟ್, ಫಾರ್ ವಾಟ್ ಆರ್ ಯು ಲುಕಿಂಗ್? ಏನ್ನ ಹುಡುಕ್ತಾ ಇದೆಯಾ? ಸೊ ಹಿಯರ್ ಅಗೇನ್ ವಾಟ್, ದಿಸ್ ಇಸ್ ಆಲ್ಸೋ ಅ ಪ್ರೊನೌನ್, ಇಂಟರೋಗೇಟಿವ್ ಪ್ರೊನೌನ್. ಸೊ ಫಾರ್ ವಾಟ್ ಅಲ್ಲ, ಫಾರ್ ವಿಲ್ ಗೋ ಇನ್ ದಿ ಎಂಡ್. ಲುಕಿಂಗ್ ನಂತರ ನಾನು ಫಾರ್ ಬಳಸ್ತೀನಿ. ವಾಟ್ ಆರ್ ಯು ಲುಕಿಂಗ್ ಫಾರ್? ಕ್ಲಿಯರ್? ನೆಕ್ಸ್ಟ್, ಫಾರ್ ವಾಟ್ ಆರ್ ಯು ವೇಟಿಂಗ್? ಏನಕ್ಕೋಸ್ಕರ ಕಾಯ್ತಾ ಇದೆಯಾ?
Okay, again for will go at the end. What are you waiting for? So ಯಾವಾಗ object ಕೇಸಲ್ಲಿ ನನಗೆ interrogative pronoun ಇರುತ್ತೋ ಆವಾಗ what do? I always put the preposition in the end. End ಅಂದರೆ verb ನಂತರ ಬಳಸ್ತೀನಿ. So this will be the right form. Clear? The second ones will be the right form. All the second ones will be the right form. ಈ ಒಂದು ಸ್ಟ್ರಕ್ಚರ್ ನಾನು ಎಲ್ಲ ಕಡೆ ಬಳಸೋ ಹಾಗಿಲ್ಲ. ಯಾವಾಗ ಬಳಸಬೇಕು? ಪ್ರೆಪೋಸಿಷನಿಗೆ ಯಾವಾಗ ನನಗೆ ಆಬ್ಜೆಕ್ಟ್ ಆಗಿ ಇಂಟರೋಗೇಟಿವ್ ಪ್ರೊನೌನ್ ಇರುತ್ತೋ ಆವಾಗ ಅಷ್ಟೇ ನಾನು ಬಳಸಬೇಕು. ಸೊ ಜಸ್ಟ್ ಟು ಮೇಕ್ ಇಟ್ ಈಸಿಯರ್ ಯು ಕ್ಯಾನ್ ಸಿ ಅಬೌಟ್ ವಾಟ್ ಅಂತ ಇದೆಯಾ, ಅಬೌಟ್ ಇಸ್ ಅ ಪ್ರೆಪೋಸಿಷನ್, ಅದ್ರ ನಂತರ ವಾಟ್ ಅಂತ ಇದೆ. ಸೊ ದ್ಯಾಟ್ ಮೀನ್ಸ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಆಸ್ interrogative pronouns. Whom, who, that and all we definitely know. Whom, who, that, which. ಯಾವಾಗ ನನಗೆ ಆನ್ಸರಲ್ಲಿ ಪ್ರೊನೌನ್ ಅಥವಾ ನೌನ್ಸ್ ಬರುತ್ತೋ ಅದನ್ನು ನಾನು ಇಂಟರೋಗೇಟಿವ್ ಪ್ರೊನೌನ್ ಅಂತಲೇ ಕನ್ಸಿಡರ್ ಮಾಡೋದು. ಕ್ಲಿಯರ್? ಓಕೆ, ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಐ ಹೋಪ್ ದ ಕಾನ್ಸೆಪ್ಟ್ ಇಸ್ ಕ್ಲಿಯರ್. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗ್ತಿಲ್ಲ ಅಂತಂದರೆ ನನಗೊಂದ್ಸತಿ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ನಾನು ಮತ್ತೆ ರಿಪೀಟ್ ಮಾಡಿ ನಿಮಗೆ ಹೇಳ್ಕೊಡ್ಬೇಕು ಅಂದರೆ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಸೊ ದ್ಯಾಟ್ ವಿ ಕ್ಯಾನ್ ಅವರ್ ಟೀಮ್ ವಿಲ್ ಡೆಫಿನೆಟ್ಲಿ ವರ್ಕ್. ಆ್ಯಂಡ್ ಒನ್ ಆಫ್ ಯು ಹ್ಯಾಡ್ ಆಸ್ಕ್ಡ್ ಫಾರ್ PDF. ಸೊ ಡೆಫಿನೆಟ್ಲಿ our team is working for that and I'll get back with it as soon as possible. Okay, so next kind. ಯಾವಾಗ ಆಬ್ಜೆಕ್ಟ್ ಇಂಟರೋಗೇಟಿವ್ ಪ್ರೊನೌನ್ ಇರುತ್ತೋ. ಓಕೆ, some more. See, here we saw there in the previous case we saw about the questioning. Look at this example. This is the book, for that I have been looking. So relative pronoun ಇದೆಯಾ? ಇದು ರಿಲೇಟಿವ್ ಪ್ರೊನೌನ್ ಇದೆಯಾ? ರಿಲೇಟಿವ್ ಅಂತಂದರೆ ವೇರ್ ವಿ ಆರ್ ಕಂಪೇರಿಂಗ್. ನಾವು 4 ಥರದ ರಿಲೇಟಿವ್ ಪ್ರೊನೌನ್ ನೋಡಿದ್ವಿ. ಹೂ, ಹೂಮ್, ವಿಚ್ ಆ್ಯಂಡ್ ದ್ಯಾಟ್. ಈ 4 ಥರದ ರಿಲೇಟಿವ್ ಪ್ರೊನೌನ್ನ ನಾವು ನೋಡಿದ್ದು. ಓಕೆ, ಈ 4 ಥರದ ರಿಲೇಟಿವ್ ಪ್ರೊನೌನಲ್ಲಿ ದ್ಯಾಟ್ ವುಡ್ ಬಿ ಆಫ್ ಲಿಟಲ್ ಸಿಗ್ನಿಫಿಕೆನ್ಸ್. ಹೂ ಅನ್ನೋದು ನಾನು ಯಾವಾಗ ಬಳಸ್ತೀನಿ? ವೆನ್ ಐಮ್ ಟಾಕಿಂಗ್ ಅಬೌಟ್ ದ ಸೇಮ್ ಪರ್ಸನ್. ಹೂಮ್ ಅನ್ನೋದು ನಾನು ಯಾವಾಗ ಬಳಸ್ತೀನಿ? ಯಾವಾಗ ಇಬ್ಬರು ವ್ಯಕ್ತಿಗಳ ನಡುವೆ ಏನಾದರೂ ರಿಲೇಷನ್ ಹೇಳುವಾಗ ಐ ಯೂಸ್ ಹೂಮ್. ವಿಚ್ ಅನ್ನೋದು ಯಾವುದಾದ್ರೂ ಲಿವಿಂಗ್ ಥಿಂಗ್ಸ್, ಯಾವುದಾದ್ರೂ ಪ್ರಾಣಿಗಳು ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ಗೆ ನಾನು ವಿಚ್ ಬಳಸ್ತೀನಿ. ದ್ಯಾಟ್ ಅನ್ನೋದಕ್ಕೆ 3 ಎಕ್ಸೆಪ್ಷನಲ್ ನಾವು ನೋಡಿದ್ವಿ, ರೈಟ್? 3 ಎಕ್ಸೆಪ್ಷನಲ್ ಯಾವಾಗ ದ್ಯಾಟ್ ಬಳಸ್ತೀನಿ? ಇನ್ ದ ಸೂಪರ್ಲೇಟಿವ್ ಫಾರ್ಮ್. ಇಲ್ಲಾಂದರೆ ಕೆಲವು ಎಕ್ಸೆಪ್ಷನಲ್ ವರ್ಡ್ಸ್ ಸಚ್ ಆಸ್ ದ, ಓನ್ಲಿ, ದ, ಫ್ಯೂ, ಎವ್ರಿಥಿಂಗ್, ಎನಿಥಿಂಗ್, ನಥಿಂಗ್, ಈ ವರ್ಡ್ಸ್ ಬಂದಾಗ ದ್ಯಾಟ್ ಅಂತ ಬಳಸ್ತೀನಿ. ಆ್ಯಂಡ್ ಯಾವಾಗ ಹ್ಯೂಮನ್ ಜೊತೆ ಆನಿಮಲ್ ಅಥವಾ ನಾನ್ ಲಿವಿಂಗ್ ಥಿಂಗ್ ಬರುತ್ತೋ ಆವಾಗ ನಾನು ದ್ಯಾಟ್ ಅಂತ ಬಳಸ್ತೀನಿ. ಸೊ ದಿಸ್ ಆ್ಯಂಡ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಡೆಪ್ತ್ ವಿತ್ ಎಕ್ಸಾಂಪಲ್ಸ್ ಇನ್ ದ ಪ್ರೀವಿಯಸ್ ವಿಡಿಯೋ. ಸೊ ನೀವು ಪ್ರೊನೌನ್ಸ್ ವಿಡಿಯೋ ನೋಡಲ್ಲ ಅಂತಂದರೆ ಯು ಗೈಸ್ ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್ ಅಗೇನ್. ಸೊ ಅದರಲ್ಲಿ ನಿಮಗೆ ಇನ್ನೂ ಡೆಪ್ತ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀವಿ ವಿತ್ ಎಕ್ಸಾಂಪಲ್. ಸೊ ನೋಡಿದರೆ ಐ ಹೋಪ್ ಯು ಗೈಸ್ ಆರ್ ಏಬಲ್ ಟು ರಿಕಲೆಕ್ಟ್ ಆಗ್ತಿಲ್ಲ ಅಂದರೆ ದೆನ್ ಯು ಗೈಸ್ ಮಸ್ಟ್ ರಿವಿಷನ್ ಮಾಡಿಲ್ಲ ಅಂತಂದರೆ ಇಟ್ ವಿಲ್ ಬಿ ವೆರಿ ಹಾರ್ಡ್ ಫಾರ್ ಯು ಗೈಸ್ ಟು ಕೋಪ್ ಅಪ್ ವಿತ್ ದಿ ಎಕ್ಸಾಮಿನೇಷನ್. ಓಕೆ, ಸೊ ದ್ಯಾಟ್ ಇಸ್ ದಿಸ್ ರಿಲೇಟಿವ್ ಪ್ರೊನೌನ್ ಅಲ್ವಾ? ಸೊ ಯಾವಾಗ ಈ ಥರ ದ್ಯಾಟ್ ಮತ್ತು ಅದ್ರ ಜೊತೆಗೆ ಒಂದು ಪ್ರೆಪೋಸಿಷನ್ ಇರುತ್ತೋ ಆವಾಗ ನಾವೇನು ಮಾಡಬೇಕು? ಇಟ್ ಈಸ್ ಸಿಂಪಲ್. ಸೊ ಅಗೇನ್ ಐ ವಿಲ್ ರಿಟೇನ್ ದ್ಯಾಟ್ ಆ್ಯಂಡ್ ಫಾರ್ನ ಲಾಸ್ಟಲ್ಲಿ ಬಿಸಾಕ್ತೀನಿ. Clear? That's all. Simple. So this is the book that I have been looking for. So again, there should be verb nantara nanu preposition na ಹಾಕಬೇಕು. Okay? This is the picture of that she always talks. So this is the picture that she always talks of. So of is a preposition. ಈ of na ನಾನು ಏನು ಮಾಡ್ತೀನಿ? ಲಾಸ್ಟ್ ಅಲ್ಲಿ ಹಾಕ್ತೀನಿ. ಕ್ಲಿಯರ್? ದ್ಯಾಟ್ಸ್ ಆಲ್. ದ್ಯಾಟ್ ಇಸ್ ಆಲ್ ಇಸ್ ದಿ ಎಕ್ಸಾಂಪಲ್. ಈ ಥರ ಯಾವಾಗ ಬಳಸ್ತೀವಿ ಅಂದರೆ ಯಾವಾಗ ಇಂಟರೋಗೇಟಿವ್ ಪ್ರೊನೌನ್ ಇಸ್ ಅಂಡರ್ಸ್ಟುಡ್. ಅಂದರೆ ದಿ ಆಬ್ಜೆಕ್ಟಿವ್ ಅಲ್ಲಿ ದಿಸ್ ಇಸ್ ಅ ರಿಲೇಟಿವ್ ಪ್ರೊನೌನ್ ಬಟ್ ಓವರ್ ಆಲ್ ನನಗೆ ಇಂಟರೋಗೇಟಿವ್ ಪ್ರೊನೌನ್ ಅನ್ನೋ ಸೆನ್ಸ್ ಕೊಡಬೇಕು. ದಟ್ ಇಸ್ ಆಲ್. ಸೊ ಡೋಂಟ್ ಗೆಟ್ ಕನ್ಫ್ಯೂಸ್ಡ್ ವಿತ್ ವಾಟ್ ಇಸ್ ರಿಟನ್. ಸೊ ದ್ಯಾಟ್, ವಿಚ್ ಆ್ಯಂಡ್ ಆಲ್ ವಿ ಯೂಸ್ ಇಟ್ ಆಸ್ ರಿಲೇಟಿವ್ ಪ್ರೊನೌನ್. ಕ್ಲಿಯರ್? Next, so here it is not safe to live in. It is not safe place to live in. He gave me pen to write with. He gave me money to spend. Okay, so ಇಲ್ಲಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಈಸ್ ಅಂತ ಆಲ್ರೆಡಿ ಒಂದು ಹೆಲ್ಪಿಂಗ್ ವರ್ಡ್ ಇದೆಯಾ? ಆಲ್ರೆಡಿ ಒಂದು ಹೆಲ್ಪಿಂಗ್ ವರ್ಬ್ ಈಸ್ ಇದೆ. ಗೇವ್ ಇಸ್ ಅ ವರ್ಬ್, ಕರೆಕ್ಟ್? ಅಗೇನ್ ಗೇವ್ ಇಸ್ ಅ ವರ್ಬ್, ಆಲ್ರೆಡಿ ವರ್ಬ್ ಇದೆ. ಅದನ್ನು ಬಿಟ್ಟು ವಿ ಸ್ಟಿಲ್ ಹ್ಯಾವ್ ಲಿವ್, ರೈಟ್, ರೈಟ್ ಆ್ಯಂಡ್ ಸ್ಪೆಂಡ್. ಈ ಥರ ವರ್ಡ್ಸ್ ಇದಕ್ಕಿಂತ ಮುಂಚೆ ನೀವು ಕಾನ್ಸ್ಟೆಂಟಾಗಿ ನೋಡ್ಬೋದು. ಟು ಲಿವ್, ಟು ರೈಟ್ ಆ್ಯಂಡ್ ಟು ಸ್ಪೆಂಡ್.
ಕ್ಯಾನ್ ಯು ಗೈಸ್ ಸಿ ಇಟ್? ಕಾನ್ಸ್ಟೆಂಟ್ ಆಗಿ ಎಲ್ಲ ಕಡೆ ಇದೆ. ಸೊ ಯಾವಾಗ ಆಲ್ರೆಡಿ ಒಂದು ವರ್ಬ್ ಇದೆ, ದರ್ ಇಸ್ ಆಲ್ರೆಡಿ ಅ ವರ್ಬ್, ಒಂದು ವರ್ಬ್ ಆಲ್ರೆಡಿ ಇದೆ, ಅದಾದಮೇಲೆ ಕೂಡ ಸೆಂಟೆನ್ಸಲ್ಲಿ ಇನ್ನೊಂದು ವರ್ಬ್ ಇದ್ದು ಆ್ಯಂಡ್ ಇಫ್ ಇಟ್ ಈಸ್ ಅಕಂಪನಿಡ್ ಬೈ ಟು, ಅದನ್ನು ನಾನು ಇನ್ಫಿನಿಟಿವ್ ಅಂತ ಕರಿತೀನಿ. ಇಟ್ ಈಸ್ ಅ ಟೈಪ್ ಆಫ್ ಅ ವರ್ಬ್, ಫಸ್ಟ್ ಟೈಪ್ ಆಫ್ ಅ ವರ್ಬ್. ಓಕೆ, ಇನ್ಫಿನಿಟಿವ್ ಫಾರ್ಮ್ ಆಫ್ ಅ ವರ್ಬ್. ಈ ಇನ್ಫಿನಿಟಿವ್ ಫಾರ್ಮಿಗೆ ಇಟ್ ವಿಲ್ ನಾಟ್ ಹ್ಯಾವ್ ಅ ಡೆಫಿನೆಟ್ ಸಬ್ಜೆಕ್ಟ್. ಕ್ಲಿಯರ್? ಸೊ ಇಟ್ ಈಸ್ ಜನರಲ್ ಆಗಿ ನಾನು ಹೇಳ್ತಾ ಇದ್ದೀನಿ, ಇಟ್ ಈಸ್ ನಾಟ್ ಅ ಸೇಫ್ ಪ್ಲೇಸ್ ಟು ಲಿವ್ ಇನ್, ಬಟ್ ವಿ ಡೋಂಟ್ ಹ್ಯಾವ್ ಅ ಡೆಫಿನೆಟ್ ಸಬ್ಜೆಕ್ಟ್ ಫಾರ್ ದಿಸ್. ಸೊ ದಟ್ ಈಸ್ ಸಮ್ ಸ್ಪೆಷಾಲಿಟಿ ಅಬೌಟ್ ಇನ್ಫಿನಿಟಿವ್ ವರ್ಬ್ಸ್. ಸೊ ಯಾವಾಗ ನಾನು ಇನ್ಫಿನಿಟಿವ್ ವರ್ಬ್ನ ಬಳಸ್ತೀನೋ ಆ ವರ್ಬ್ ನಂತರ ನಾನು ಪ್ರೆಪೋಸಿಷನ್ನ ಆ್ಯಡ್ ಮಾಡಬೇಕು. ಓಕೆ, ಸೊ ಇಟ್ ಮಸ್ಟ್ ಬಿ ಪ್ಲೇಸ್ಡ್ ಆಫ್ಟರ್ ಇನ್ಫಿನಿಟಿವ್ ಇನ್ ಆನ್ ಅಪ್ರಾಪ್ರಿಯೇಟ್ ಮ್ಯಾನರ್. ಯಾಕಂದರೆ ಪ್ರೆಪೋಸಿಷನ್ ಪ್ಲೇಸ್ ಮಾಡಿಲ್ಲ ಅಂದರೆ ದ ಮೀನಿಂಗ್ ವಿಲ್ ನಾಟ್ ಬಿ ಕಂಪ್ಲೀಟ್. ಸೊ ಫಾರ್ ಎಕ್ಸಾಂಪಲ್, ಇಫ್ ಯು ಕ್ಯಾನ್ ಸಿ ಹಿಯರ್, ಹಿ ಗೇವ್ ಮಿ ಮನಿ ಟು ಸ್ಪೆಂಡ್, ದ ಮೀನಿಂಗ್ ಇಸ್ ಕಂಪ್ಲೀಟ್, ಬಟ್ ಇಲ್ಲಿ ಇಟ್ ಇಸ್ ನಾಟ್ ಸೇಫ್ ಪ್ಲೇಸ್ ಟು ಲಿವ್ ಇನ್. ಪ್ಲೇಸ್, ಒಂದು ಜಾಗದಲ್ಲಿ ನಾವೇನು ಮಾಡ್ತೀವಿ, ಅಲ್ಲೇ ವಾಸ ಮಾಡ್ತೀವಿ. ಸೊ ಅಲ್ಲಿ ಅದ್ರ ಒಳಗಡೆ ನಾವು ವಾಸ ಮಾಡ್ತೀವಿ ಅಂತ ಹೇಳೋದಕ್ಕೆ ಐ ಮಸ್ಟ್ ಯೂಸ್ ಅ ಪ್ರೆಪೋಸಿಷನ್ ಸೊ ದ್ಯಾಟ್ ದ ಮೀನಿಂಗ್ ವಿಲ್ ಬಿ ಕಂಪ್ಲೀಟ್. ಓಕೆ, ಬಟ್ ಸ್ಪೆಂಡ್ ಇಟ್ ಸೆಲ್ಫ್ ಹಿಯರ್ ಇನ್ ದಿಸ್ ಲಾಸ್ಟ್ ಸೆಂಟೆನ್ಸ್ ಮೀನಿಂಗ್ ಕಂಪ್ಲೀಟ್ ಆಗಿದೆಯಾ? that he gave me money to spend, so the meaning is complete. ಇಲ್ಲಿ ನಾನು preposition ಬಳಸೋ ಅಂತ ಅವಶ್ಯಕತೆ ಇರೋದಿಲ್ಲ. ಆದರೆ things like write ಏನ್ರಿಂದ ನಾನು ಬರಿತೀನಿ? to write with. ಪೆನ್ನಿಂದ ನಾನು ಬರಿಬೇಕಲ್ವಾ? ಸೊ ದಟ್ ಈಸ್ ವಾಟ್ ಇಸ್ ಟೋಲ್ಡ್. ಪ್ಲೇಸಲ್ಲಿ ನಾವು ವಾಸಿಸ್ಬೇಕಲ್ವಾ? ಸೊ ದಟ್ ಈಸ್ ಹೌ ಕಾಂಪ್ಲಿಮೆಂಟ್ ಆಗಿ ಇರಬೇಕು. ಓಕೆ, ಟು ದಿಸ್ ನೌನ್, ಈ ನೌನಿಗೆ ಕಾಂಪ್ಲಿಮೆಂಟ್ ಆಗಿ ನಾವು ಪ್ರೆಪೋಸಿಷನ್ನ ಬಳಸಬೇಕು. ಆ್ಯಂಡ್ ಎಲ್ಲದಕ್ಕೂ ಬೇಕಾಗಲ್ಲ, ಯಾವುದ್ರ ಮೀನಿಂಗ್ ಕಂಪ್ಲೀಟ್ ಆಗಿರುತ್ತೋ ಅದಕ್ಕೆ ಬಳಸೋ ಅವಶ್ಯಕತೆ ಇರೋದಿಲ್ಲ. ಬಟ್ ಯಾವ ಮೀನಿಂಗ್ ಕಂಪ್ಲೀಟ್ ಇರೋದಿಲ್ವೋ ಅದಕ್ಕೆ ನಾವು ಬಳಸಬೇಕು. ಕ್ಲಿಯರ್? ಎಕ್ಸಾಮಿನೇಷನಲ್ಲಿ this also will be asked. Even from this place you can get questions that will be important for us. Okay, so ಈ ಬಾಕ್ಸ್ ಅಲ್ಲಿ ಹಾಕಿರೋದು ಎಕ್ಸೆಪ್ಷನಲ್ ವರ್ಡ್ಸ್ ಅಂತಂದ್ರೆ ಎಕ್ಸಾಮಿನರ್ಗೆ ತುಂಬಾ ಇಷ್ಟ ಅಂತ ಅರ್ಥ. ಸೊ ನಾವು ಕಲ್ತ್ಕೊಳ್ಳೇಬೇಕು ಅಂತ ಅರ್ಥ. ಓಕೆ, ಸೊ ಈ ಎಕ್ಸೆಪ್ಷನಲ್ ವರ್ಡ್ಸಿಂದ ಕ್ವೆಶ್ಚನ್ಸ್ ಅಂತೂ ಬಂದೇ ಬರುತ್ತೆ. ಸಿ ಆಲ್ವೇಸ್ ಯಾವುದಾದ್ರೂ ಒಂದು ಎಕ್ಸೆಪ್ಷನಲ್ ವರ್ಡ್ಸ್ ಇದ್ದರೆ ಸರ್ಟನ್ ಸೆಟ್, ಅದನ್ನು ಹೆಂಗಾದರೂ ಅಟ್ಲೀಸ್ಟ್ ನೀವು ಎಲ್ಲ ಮೆಮರೈಸ್ ಮಾಡಲ್ಲ ಅಂದರೂ ನೋಡಿದ ತಕ್ಷಣ ಐಡೆಂಟಿಫೈ ಮಾಡಬೇಕು. ಆ ಥರ ಆದರೂ ಕಲ್ತ್ಕೊಳ್ಳಿ. ದಟ್ ವಿಲ್ ಬಿ ಕ್ರೂಷಲ್ ಫಾರ್ ಅಸ್. ಓಕೆ, ಸೊ ಯು ಕ್ಯಾನ್ ಸಿ ಸ್ಟ್ರೆಸ್, ಎಂಫಸೈಸ್ ಅಂದರೆ ಟು ಶೋ ಇಂಪಾರ್ಟೆನ್ಸ್ ಆಫ್ ಸಮಥಿಂಗ್. ಓಕೆ, ಡಿಸ್ಕಸ್, ಮ್ಯಾಟರ್, ಇನ್ವೆಸ್ಟಿಗೇಟ್, comprise, okay, accompany, consider, violate, demand, resemble, pervade. So you can see these are the set of exceptional words. Okay, proceed, succeed, reach. Okay, reach and ಅರ್ಥ ಏನು ಕೊಡಬೇಕು? ಆ್ಯಕ್ಟ್ ಅಂದರೆ ಆ ಪಾಯಿಂಟ್ಗೆ ಹೋಗಿದ್ದೀನಿ ಅನ್ನೋ ಒಂದು ಅರ್ಥ ಕೊಡಬೇಕು. ಆ ಒಂದು ಅರ್ಥದಲ್ಲಿ ರಿಸೈನ್, ಯಾವಾಗ ನಾನು ಪೋಸ್ಟ್ ಬಗ್ಗೆ ಮಾತಾಡ್ತಿರ್ತೀನೋ ಆವಾಗ ದಿಸ್ ಇಸ್ ಅಪ್ಲಿಕೇಬಲ್. ಅಟ್ಯಾಕ್, ಇನ್ವೇಡ್, ರೆಸಿಸ್ಟ್. ಓಕೆ, ಎಂಟರ್ ಯಾವ ಅರ್ಥದಲ್ಲಿ? ಒಳಗಡೆ ಬಂದಿದ್ದೀನಿ ಅನ್ನೋ ಒಂದು ಅರ್ಥದಲ್ಲಿದ್ದಾಗ ನಾನು ಇದನ್ನು ಎಕ್ಸೆಪ್ಷನಲ್ ವರ್ಡ್ಸ್ ಆಗಿ ಕನ್ಸಿಡರ್ ಮಾಡ್ಬೋದು. ಓಕೆ, ಎಸ್ಕ್ಯೂ, ಬೆಫಾಲ್, ಆರ್ಡರ್, ಡಿರೆಕ್ಟ್, ಜಾಯಿಂಟ್, ಸೈನ್, ಅಫೆಕ್ಟ್, ensure, board, describe, await, lack, regret, concern. So these are the exceptional words. So definitely ನನಗಂತೂ ಈ ವರ್ಡ್ಸ್ ನೆನಪಿಲ್ಲ. ಓಕೆ, ನನಗಂತೂ ನೆನಪಿಲ್ಲ. ಬಟ್ ಅಟ್ಲೀಸ್ಟ್ ನಾನು ಎಕ್ಸಾಮಿನೇಷನ್ಗೆ ಹೋದಾಗ ನಾನು ಈ ವರ್ಡ್ಸು ಹಿಂಗೆ ಅಂತ ಐಡೆಂಟಿಫೈ ಆದರೂ ಮಾಡ್ಬೋದು. ಅಷ್ಟಾದರೂ ನಾನು ಐ ಹ್ಯಾವ್ ಫಿಗರ್ಡ್ ಔಟ್. ಓಕೆ, ಸೊ ಅದು ನನಗೆ ಹೆಂಗೆ ಬಂತು ಅಂದರೆ ಥ್ರೂ ರಿವಿಷನ್, ಓನ್ಲಿ ಥ್ರೂ ರಿವಿಷನ್ಸ್ ಮಾತ್ರ ಅದು ಬರೋದು. ಅಗೇನ್ ಎಲ್ಲದಕ್ಕೂ ಶಾರ್ಟ್ಕಟ್ಸ್ ಇರೋದಿಲ್ಲ ಗೈಸ್, ಡೋಂಟ್ ಬಿಕಮ್ ಫೂಲ್ಸ್. ಎಲ್ಲದಕ್ಕೂ ಶಾರ್ಟ್ಕಟ್ ಇರೋದಿಲ್ಲ. ಸಪೋಸ್ ಇದ್ರೂ ಕೂಡ ಎಕ್ಸಾಮಲ್ಲಿ ಅದು ವರ್ಕ್ ಆಗಲ್ಲ. ಎಕ್ಸಾಮಲ್ಲಿ ಎಷ್ಟೊಂದು ವೇರಿಯೇಷನ್ ಕ್ವೆಶ್ಚನ್ಸ್ ಇರುತ್ತೆ. ಯಾವ ಶಾರ್ಟ್ಕಟ್ ಅಂತ ನೆನ್ಪಿಟ್ಕೊಳ್ತೀರಾ? ಸೊ ಆಲ್ವೇಸ್ ಫಸ್ಟ್ಲಿ ವರ್ಕ್ ಹಾರ್ಡ್, ಅದಾದಮೇಲೆ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ದ್ಯಾಟ್ ಈಸ್ ವಾಟ್ ವಿಲ್ ಬೆನಿಫಿಟ್ ಯು. ಓಕೆ, ಸೊ ದೀಸ್ ಎಕ್ಸೆಪ್ಷನಲ್ ವರ್ಡ್ಸ್. ಈ ವರ್ಡ್ಸ್ ಜೊತೆ ನಾನೇನು ಮಾಡಬೇಕು? ಈ ವರ್ಡ್ಸ್ನ ನಾನು ಯಾವಾಗ ಆ್ಯಕ್ಟಿವ್ ವಾಯ್ಸಲ್ಲಿ ಬಳಸ್ತೀನೋ ಆವಾಗ ವಾಟ್ ಇಸ್ ದಟ್? ಆ್ಯಂಡ್ ದೇ ಮಸ್ಟ್ ಆಲ್ವೇಸ್ ಬಿ ಪ್ಲೇಸ್ಡ್ ಆಫ್ಟರ್ ದ ವರ್ಬ್. ಈ ಒಂದು ವರ್ಬ್ಸ್, ಇವಾಗ ಈ ವರ್ಡ್ಸ್, ದೀಸ್ ಆರ್ ದಿ ಎಕ್ಸೆಪ್ಷನಲ್ ವರ್ಡ್ಸ್. ಈ ವರ್ಡ್ಸ್ನ ನಾನು ಆ್ಯಕ್ಟಿವ್ ವಾಯ್ಸಲ್ಲಿ ಬಳಸಿದಾಗ ಪ್ರೆಪೋಸಿಷನ್ನ ನಾನು ವರ್ಬ್ ನಂತರನೇ ಬಳಸಬೇಕು. ಸೊ ಲೆಟ್ ಅಸ್ ಸಿ ದಿ ಎಕ್ಸಾಂಪಲ್ಸ್. ಸೊ ಈ ವರ್ಬು ನಾನು ಆ್ಯಕ್ಟಿವ್ ಫಾರ್ಮಲ್ಲಿ ಬಳಸುವಾಗ, ಆ್ಯಕ್ಟಿವ್ ಫಾರ್ಮ್ ಅಂದರೆ ಯಾವುದನ್ನು ನಾನು ಡೈರೆಕ್ಟಾಗಿ ಹೇಳ್ತೀನೋ ಅದು ನಾನು ಆ್ಯಕ್ಟಿವ್ ಫಾರ್ಮ್ ಅಂತ ಬಳಸ್ತೀನಿ. ಫಸ್ಟ್ ಆಫ್ ಆಲ್ ಆ್ಯಕ್ಟಿವ್ ಫಾರ್ಮ್ಗೆ ಇರಬೇಕಂದ್ರೆ ದ ವರ್ಬ್ ಮಸ್ಟ್ ಆಲ್ವೇಸ್ ಬಿ ಟ್ರಾನ್ಸಿಟಿವ್ ಅಂದರೆ ದಿ ಆ್ಯಕ್ಷನ್ ಮಸ್ಟ್ ಬಿ ಪಾಸ್ಡ್ ಆನ್ ಟು ದಿ ಆಬ್ಜೆಕ್ಟ್. ಕ್ಲಿಯರ್? ಇದ್ರ ಬಗ್ಗೆ ನಾವು ಆ್ಯಕ್ಚುಲಿ ಓದಿದ್ದೀವಿ ಹಿಂದಿನ ಸೆಷನ್ಸಲ್ಲಿ. ಆ್ಯಕ್ಚುಲಿ ನಾವು ಟ್ರಾನ್ಸಿಟಿವ್ ಮತ್ತು ಇನ್ಟ್ರಾನ್ಸಿಟಿವ್ ವರ್ಬ್ ನಾವು ಅಡ್ವರ್ಬ್ ಮಾಡುವಾಗ ನೋಡ್ಕೊಂಡಿದ್ದೀವಿ. ಸೊ ಯು ಗೈಸ್, ಇಫ್ ಯು ಹ್ಯಾವ್ ವಾಚ್ಡ್ ದ ವಿಡಿಯೋ, ಇಫ್ ಯು ಹ್ಯಾವ್ ವಾಚ್ಡ್ ಆ್ಯಂಡ್ ನಾಟ್ ಏಬಲ್ ಟು ರಿಕಲೆಕ್ಟ್, ಒಂದ್ಸತಿ ವಿಡಿಯೋನ ನೋಡಿ. ಇಲ್ಲಿವರೆಗೂ ನೋಡಿಲ್ದೇ ಇರೋರು ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಇಟ್.
So the police are investigating. So investigating, what are they investigating? They are investigating the case. So that is a transitive verb. Action pass on ಆಗ್ತಿದೆ. So ಈ transitive verb and ಅದು direct ಆಗಿ ಹೇಳ್ತಿದ್ಯಾ? It is in active form. So into ನ ನಾನು ಬಳಸಬಾರದು. So what is the right answer? The police are investigating the case. It's not into. The teacher emphasized. ಎಂಫಸೈಸ್ ಅಂದರೆ ಏನೋ ಒಂದು ಇಂಪಾರ್ಟೆನ್ಸ್ ತೋರಿಸ್ತಿರೋದು. ಎಂಫಸೈಸ್ಡ್ ಏನನ್ನ ಎಂಫಸೈಸ್ ಮಾಡಿದ್ದಾರೆ? ನೀಡ್ ಆಫ್ ಡಿಸಿಪ್ಲಿನ್ ಇನ್ ದಿ ಲೈಫ್. ಸೊ ಗೈಸ್, ಡಿಸಿಪ್ಲಿನ್ ಇಸ್ ಇಂಪಾರ್ಟೆಂಟ್. ಇವಾಗ ನಾವೇನು ಮಾಡ್ತೀವಿ, ಮಕ್ಕಳಿದ್ದಾಗ ವಿ ಆರ್ ವೆರಿ ವೆಲ್ ಡಿಸಿಪ್ಲಿನ್ಡ್, ವಿ ಆರ್ ವೆರಿ ವೆಲ್ ಮ್ಯಾನರ್. ಬಟ್ ಇವಾಗ ವಿ ಡೋಂಟ್ ಹ್ಯಾವ್ ದಟ್ ಮ್ಯಾನರ್ಸ್, ವಿ ಡೋಂಟ್ ಹ್ಯಾವ್ ಎನಿ ಡಿಸಿಪ್ಲಿನ್. ಸೊ ದಟ್ ಇಸ್ ರಾಂಗ್. ಜೀವನದಲ್ಲಿ ಡಿಸಿಪ್ಲಿನ್ ಅಂತ ಎಲ್ಲರೂ ವಿ ಹ್ಯಾವ್ ಟು ಇನ್ಕಲ್ಕೇಟ್ ಇನ್ ಅವರ್ ಲೈಫ್. ಓಕೆ, ಬಿಕಾಸ್ ಐ ಸಿ ಮೆನಿ ಆಫ್ ದ ಸ್ಟೂಡೆಂಟ್ಸ್ ಆಲ್ಸೋ even in the class, you know, it is okay, even in the class you guys, you know, will be like in a form where you don't have discipline. So that is okay, fine, but make sure you have good manners and discipline, because even nanu kuda tumba students na tara nodidini. So that is why, and this is something which will really help you build your career alli tumba belibeku andre first discipline irbeku matte manners irbeku. Okay, now coming back to our topic, preposition. So the teacher emphasized on the need of discipline in life. Okay, the teacher again emphasized ಒಂದು verb action pass on ಆಗ್ತಿದ್ಯಾ? So pass on ಆಗ್ತಿದೆ ಅಂದ್ರೆ it is a transitive verb. So ಈ transitive verb and it is straight. The sentence is direct. So direct ಅಂತ ಇದ್ದಾಗ it is an active form. Now the teacher, so active form iddaga usage of preposition is not necessary. Similarly, what is the right answer? Teacher emphasized the need of discipline in the life. Next, I ordered. Yena order madidini? His transfer. I ordered or transfer na order madidini. So transfer ge order kottidini anmele the action is passing on. So this is a transitive verb and idu direct a sentence irodrinda it is an active form. So usage of for is not correct. I ordered his transfer. Clear? Next, I shall discuss about the problem with you. So discuss, yenna discuss madodu? Problem na discuss madodu. Action is passing on. So when the action is passing on, what is it? Nange preposition use mado avashyakate illa, as this is a direct sentence. Clear? It is an active form. So usage of preposition is not required. I shall discuss the, this is the, okay, not he, this is the, discuss the problem with you. Sony resembles. ಏನ ರಿಸೆಂಬಲ್ ಅಂದರೆ ಒಂದೇ ಥರ ಕಾಣಿಸೋದು. ಯಾರನ್ನ ರಿಸೆಂಬಲ್ ಮಾಡ್ತಾರೆ? ಅವ್ರ ತಾಯಿನ. ಸೊ ಆಕ್ಷನ್ ಇಸ್ ಪಾಸಿಂಗ್ ಆನ್, ಇಟ್ ಇಸ್ ಅ ಟ್ರಾನ್ಸಿಟಿವ್ ವರ್ಬ್. ಓಕೆ, ಆ್ಯಂಡ್ ದೆನ್ ಡೈರೆಕ್ಟ್ ಸೆಂಟೆನ್ಸ್ ಇದೆಯಾ? ಸೊ ಹಾಗಿದ್ರೆ ದಿಸ್ ಇಸ್ ಆಕ್ಟಿವ್ ಫಾರ್ಮ್. ಸೊ ಇಲ್ಲಿ ನಾನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. Clear? So what will be the right answer? Sony resembles her mother. Now what will be the answer for this? The committee comprised of 5 members. Artha enu? Now comprised of 5 members anta idea. So you see guys, this is right. Direct agirbodu, but what is it? Actually it is talking about intransitive verb. So action is not passing on. Comprised na action pass on ಆಗ್ತಿಲ್ಲ. We are just giving some additional information. 5 jana idare anta helta idini. Action pass on ಆಗ್ತಿಲ್ಲ. This is an intransitive verb. There will be no active form for any intransitive verb. Clear? So this is correct. So active ಮತ್ತೆ passive voice ಮಾಡುವಾಗ we will definitely study about this in detail, but as of now I hope overall picture ನಿಮಗೆ ಬಂದಿದೆ ಅಂತ ಅನ್ಕೊಳ್ತೀನಿ. So moving on to another set of exceptional words. What is that? What is the other set of exceptional words? That is advise, tell, ask, beg, command, encourage, request, inform, order, urge. These are other set of exceptional words. ಈ ವರ್ಡ್ಸ್ ಜೊತೆ ನಾನು ಟು ಬಳಸಲೇಬಾರದು. I should never use to. I advised him to go. Clear? I advised him to go. I informed the police of the incident. So ಈ exceptional words na ನಾವು ನೋಟ್ ಮಾಡ್ಕೊಳ್ಬೇಕು. That becomes important. See, exceptional words ಎಲ್ಲಿರುತ್ತೋ that will be very important for us. Okay, I informed the police of the incident. Okay, ಇಲ್ಲಿ to ತೆಗಿಬೇಕು. Okay, because there is this exceptional verb inform. I inquired of him. So ಇದು ಕರೆಕ್ಟ್ ಇದೆಯಾ? ಸಿ ಈ ವರ್ಡ್ಸ್ ಜೊತೆ ನಾನು ಟು ಮಾತ್ರ ಬಳಸಬಾರ್ದು, ಬಟ್ ಬೇರೆ ಪ್ರೆಪೋಸಿಷನ್ ನಾನು ಬಳಸ್ಬೋದು. ದಿಸ್ ಇಸ್ ಆಬ್ಸಲ್ಯೂಟ್ಲಿ ಕರೆಕ್ಟ್. ಐ ಎನ್ಕ್ವೈರ್ಡ್ ಆಫ್ ಹಿಮ್. ಈ ವರ್ಡ್ಸ್ ಜೊತೆ ನಾನು ಟು ಮಾತ್ರ ತೆಗಿಬೇಕು. ಇಟ್ ಇಸ್ ನಾಟ್ ನೆಸೆಸರಿ ಟು ಯೂಸ್ ಟು, ಬಿಕಾಸ್ ದ ಮೀನಿಂಗ್ ಇಸ್ ಕಂಪ್ಲೀಟ್ ಬೈ ಇಟ್ ಸೆಲ್ಫ್. ಓಕೆ, ಸೊ ದಿ ಅದರ್ ಒನ್, ಸೊ ಮೋಸ್ಟ್ ಇಂಪಾರ್ಟೆಂಟ್ ಒನ್, ದ್ಯಾನ್ ಮತ್ತು ಬಟ್. ಸಿ ಬೇಸಿಕಲಿ ಈ ದ್ಯಾನ್ ಮತ್ತು ಬಟ್
ವಿ ಯೂಸ್ ಇಟ್ ಆಸ್ ಕಂಜಂಕ್ಷನ್ ಥರ ಬಳಸ್ತೀವಿ, ಅಂದರೆ ಎರಡು ಕನೆಕ್ಟರ್ಸ್ ಥರ ನಾವು ಬಳಸ್ತೀವಿ. ಫಾರ್ ಎಕ್ಸಾಂಪಲ್ ಅಡ್ಜೆಕ್ಟಿವ್ಸ್ ಮಾಡುವಾಗ ವಿ ಹ್ಯಾವ್ ಯೂಸ್ ದ್ಯಾನ್. ಶಿ ಇಸ್ ಸ್ಮಾರ್ಟರ್ ದ್ಯಾನ್ ರಿಯಾ, ರಾಘವ್ ಇಸ್ ಟಾಲರ್ ದ್ಯಾನ್ ರಿಹಾನ್, ವಿ ಹ್ಯಾವ್ ಸೀನ್. ಸೊ ಇಲ್ಲಿ ನಾನು ಕಂಪ್ಯಾರಿಸನ್ ಮಾಡುವಾಗ ಮಾತ್ರ ದ್ಯಾನ್ ಬಳಸ್ತೀನಿ. ಬಟ್ ಇದನ್ನು ನಾನು ಪ್ರೆಪೋಸಿಷನ್ ರೀತಿ ಕೂಡ ಬಳಸ್ಬೋದು. ಆದರೆ ನಾನು ಹೆಂಗೆ ಐಡೆಂಟಿಫೈ ಮಾಡ್ಬೋದು ಪ್ರೆಪೋಸಿಷನ್ ಯಾವುದು ಕಂಜಂಕ್ಷನ್ ಯಾವುದು ಅಂದರೆ, ಪ್ರೆಪೋಸಿಷನ್ ಥರ ನಾನು ಯಾವಾಗ ಬಳಸ್ತೀನೋ ದೇರ್ ವಿಲ್ ಬಿ ಅನ್ ಆಬ್ಜೆಕ್ಟ್ ಇರಬೇಕು. ಐ ಡಿಡ್ ನಾಟ್ ಸಿ ಎನಿ ಅದರ್ ಪರ್ಸನ್ ದ್ಯಾನ್ ಯೋರ್ ಬ್ರದರ್. ನಿಮ್ಮ ಅಣ್ಣನ ಬಿಟ್ಟು ಬೇರೆ ಯಾರನ್ನೂ ನಾನು ನೋಡಿಲ್ಲ ಅಂತ ಅರ್ಥ. ಸೊ ದ್ಯಾನ್ಗೆ ಆಬ್ಜೆಕ್ಟ್ ಯಾರು? ಯೋರ್ ಬ್ರದರ್, ದಟ್ ಈಸ್ ದಿ ಆಬ್ಜೆಕ್ಟ್. ಬಟ್ ರಿಯಾ ಇಸ್ ಟಾಲರ್ ದ್ಯಾನ್ ಶ್ಯಾಮ್ ಅಂತ ಹೇಳಿದಾಗ ಇಲ್ಲಿ ಇಬ್ಬರು ವ್ಯಕ್ತಿಗಳ ಮಧ್ಯೆ ಕಂಪೇರ್ ಮಾಡ್ತಾ ಇದ್ದೀನಿ. ಆ ಕಂಪ್ಯಾರಿಸನ್ನ ಜೋಡಿಸೋದಕ್ಕೆ ನಾನು ದ್ಯಾನ್ ಬಳಸ್ತಾ ಇದ್ದೀನಿ. ಆವಾಗ ನಾನು ದ್ಯಾನ್ನ ಕಂಜಂಕ್ಷನ್ಸ್ ಅಂತ ಕರಿತೀನಿ. ಬಟ್ ಇಲ್ಲಿ ನಾನು ಆ ಥರ ಬಳಸ್ತಿಲ್ಲ. ಪ್ರೆಪೋಸಿಷನ್ ಒಂದು ಇಂಟರ್ಲಿಂಕಿಂಗ್ಗೋಸ್ಕರ ಇಲ್ಲಿ ಬಳಸ್ತಾ ಇರೋದು ಪ್ರೆಪೋಸಿಷನ್. ಸೊ ಇಲ್ಲಿ ಏನರ್ಥ? ಐ ಡಿ ನಾಟ್ ಸಿ ಎನಿ ಅದರ್ ಪರ್ಸನ್ ದ್ಯಾನ್ ಯೋರ್ ಬ್ರದರ್. ನಿಮ್ಮ ಅಣ್ಣನ ಬಿಟ್ಟು ಅಥವಾ ಅಣ್ಣ ಅಥವಾ ತಮ್ಮ ಅವ್ರನ್ನ ಬಿಟ್ಟು ಬೇರೆ ಯಾರನ್ನೂ ನೋಡಲ್ಲ. ಸೊ ದ್ಯಾನ್ಗೆ ಇಲ್ಲಿ ಆಬ್ಜೆಕ್ಟ್ ಇದೆ. Clear? I did not see anybody else but your brother. So both of them give the same meaning. Again, except ಅನ್ನೋ ರೀತಿನಲ್ಲಿ ನಾವು ಇದನ್ನ ಬಳಸಿದೀವಿ. ಬೇರೆ ಯಾರನ್ನೂ ನಾನು ನೋಡಿಲ್ಲ, ಆದರೆ ನಿಮ್ಮ ಅಣ್ಣನ ಮಾತ್ರ ನೋಡಿದ್ದು. Again, this is acting as a preposition here. ಯಾಕಂದ್ರೆ ಬಟ್ಗೆ ಇಲ್ಲಿ ಏನಿದೆ? There is an object. Clear? So you should note the minute difference. ಈ ಡಿಫ್ರೆನ್ಸಸ್ ಕೆಲವೊಮ್ಮೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ದೇ ಹ್ಯಾವ್ ಆಲ್ಸೋ ಆಸ್ಡ್. ಇಟ್ಸ್ ನಾಟ್ ಲೈಕ್ ಇದನ್ನು ನಾನು ಏನು ಕವರ್ ಮಾಡಿದ್ದೀನಿ, ಆ್ಯಕ್ಚುಲಿ ದಟ್ ಇಸ್ ಆಸ್ಡ್ ಸಮ್ವೇರ್ ಇನ್ ದಿ ಎಕ್ಸಾಮಿನೇಷನ್. ಹಾಗಾಗಿ ನಾನು ಇದನ್ನು ಕವರ್ ಮಾಡ್ತಾ ಇದ್ದೀನಿ. ಓಕೆ, ನೆಕ್ಸ್ಟ್ ವಿ ನೋ ದಟ್ ಇಸ್ indefinite article. Right? Is an indefinite article. So indefinite article ಅಂದರೆ where I use it to say, ಏನೋ ಒಂದೇ ಇದೆ ಅಂತ ಹೇಳೋದಕ್ಕೋಸ್ಕರ ನಾನು ಬಳಸ್ತೀನಿ. and an, they are indefinite articles. Correct? So ಈ indefinite articles ಜೊತೆ ಓಕೆ ನಾನು ಪ್ರೆಪೋಸಿಷನ್ ಥರ ಕೂಡ ಬಳಸ್ಬೋದು. ಫಾರ್ ಎಕ್ಸಾಂಪಲ್, ಹಿ ಅರ್ನ್ಸ್ 50 rupees ಇನ್ ಅಂತ ನಾನು ಹೇಳ್ಬೋದಾ? ಇನ್ ಅ ಡೇ. ಅದಕ್ಕೆ ಬದಲು ಇನ್ನನ್ನು ನಾನು ಒಮಿಟ್ ಮಾಡಿ ಬರೀ ಅ ಡೇ ಅಂತ ಹೇಳಿದ್ರೆ ಅರ್ಥ ಏನು? ಇನ್ ಅ ಡೇ, ಒಂದು ದಿನದಲ್ಲಿ 50 ರೂಪಾಯಿವರೆಗೂ ದುಡಿತಾರೆ ಅಂತ ಅರ್ಥ. Next, she visits me once a month. Once in a month, that is what we use, right? So in a ಬದಲಾಗಿ in ನ ತೆಗೆದ್ಬಿಟ್ರೆ it acts as a preposition in. So a ಅನ್ನೋದು ನಾನು ಯಾವ prepositionಗೆ ಯೂಸ್ ಮಾಡೋದು ಅಂದರೆ in ಮಾತ್ರ. Always in. Clear? So this will be some of the places where we use preposition. So that is all for today's session. These were some of the major rules that we did in the preposition today. So I hope you guys have understood ಎಲ್ಲೆಲ್ಲಿ ನಾವು preposition ಬಳಸ್ತೀವಿ, ಯಾವ ಥರದ preposition ಬಳಸ್ತೀವಿ, ಹಾಗೆ ಎಲ್ಲಿ ನಾವು ಬಳಸಬಾರ್ದು ಅಂತಂದರೆ ಯಾವ ಥರದ preposition ಬಳಸಬಾರ್ದು ಅನ್ನೋದನ್ನ ನಾವು ಇವತ್ತು ನೋಡಿದ್ದೀವಿ. ನಾಳಿನ ಸೆಷನ್ಸಲ್ಲಿ ಬೇರೆ ಬೇರೆ ಮೀನಿಂಗ್ ಕೊಡೋವಂಥ prepositions ಅದನ್ನು ನಾವು ಯಾವ ರೀತಿ ಬಳಸಬೇಕು ಅಂತ ನಾವು ನೋಡೋಣ. ಅಷ್ಟೇ ಅಲ್ಲ, ನಾಳೆ we will also have a comparison between different types of preposition. Okay, I hope you guys have liked this session. ನಿಮಗೆ ಅರ್ಥ ಆಗಿದೆ ಅಂತಂದರೆ ಇದನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಯುವರ್ ಪ್ರಿಪರೇಷನ್ಸ್ ಫಾರ್ ದಿ ಎಕ್ಸಾಮಿನೇಷನ್. ಯಾಕಂದರೆ ಎಕ್ಸಾಮ್ಸ್ ಬರ್ತಾ ಇದೆ ಗೈಸ್, ಆ್ಯಂಡ್ ಟೈಮ್ ಎಷ್ಟು ಬೇಗ ಹೋಗುತ್ತೆ ಅಂತಲೂ ನಮಗೆ ಗೊತ್ತಾಗಲ್ಲ. ಅಪ್ಲೈ ಮಾಡಿಲ್ಲ ಅಂತಂದರೆ ಆದಷ್ಟು ಬೇಗ ಅಪ್ಲೈ ಮಾಡಿಬಿಡಿ. ಅಪ್ಲೈ ಮಾಡಿ ಮತ್ತು ಆ್ಯಂಡ್ ಆಲ್ಸೋ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ಸ್. ಆ್ಯಂಡ್ ನಮಗೆ ಸಪೋರ್ಟ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಮ್ಮ ವೆರಾಂಡಾ ರೇಸ್ ಕಡೆಯಿಂದ ನಾವು 4 ಗಂಟೆಯಿಂದ ಪ್ರತಿದಿನ ಲೈವ್ ಸೆಷನ್ಸ್ ನಡೆಸ್ತಿದ್ದೀವಿ. ಸೊ ಎಲ್ಲ ಕಾನ್ಸೆಪ್ಟ್ಸ್, ದಟ್ ಇಸ್ ಕರೆಂಟ್ ಅಫೇರ್ಸ್, ರೀಸನಿಂಗ್, ಇಂಗ್ಲೀಷ್, ಮ್ಯಾಥಮೆಟಿಕ್ಸ್, ಈ ಎಲ್ಲ ಕಾನ್ಸೆಪ್ಟ್ಸು ಕವರ್ ಆಗುತ್ತೆ. ಬೇಸಿಕ್ಸಿಂದ ಅಡ್ವಾನ್ಸ್ ಲೆವೆಲ್ವರೆಗೂ ಅರೌಂಡ್ 60 days ಪ್ರೋಗ್ರಾಮ್ನ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ದಟ್ ಇಸ್ ಫಾರ್ ಯೋರ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಯೋರ್ ಎಕ್ಸಾಮಿನೇಷನ್. ಸೊ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಆಲ್ರೆಡಿ ನೋಡ್ತಿದ್ದೀರಾ ಅಂದರೆ that is well and good. If not, and if you are looking for some other source, you can definitely refer to our source. ನಿಮಗೆ ಇಷ್ಟ ಆಗಿದ್ರೆ ಅಥವಾ you want any input, you kindly comment and tell us.